ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ಕೂಡ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತಾ ಇವತ್ತಿನ ಕ್ಲಾಸ್ ನ ಶುರು ಮಾಡೋಣ. ಮತ್ತೊಮ್ಮೆ ಎಲ್ರಿಗೂ ಕೂಡ ಇವತ್ತಿನ ಝೂಮ್ ಮೀಟಿಂಗ್ ಗೆ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಒಂದ್ಸಲ ಎಲ್ರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಎಲ್ರು ರೆಡಿ ಇದ್ದೀರಾ ಅಂತ ಹೇಳಿ ಒಂದ್ಸಲ ರೆಡಿ ಅಂತ ನೀವು ಹೇಳಿದ್ರೆ ನಾವು ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡಬಹುದು. ಎಲ್ರು ರೆಡಿ ಇದ್ದೀರಾ ಲೀಡರ್ಸ್? ಆರ್ ಯು ರೆಡಿ? Ready, sir. We are ready. Yes, sir. We are ready. Ready, sir. Ready, sir. ಎಲ್ಲ Yes, ರೆಡಿ sir. ಸರ್. ಎಲ್ಲ ಸರ್ ರೆಡಿ ಸರ್. ರೆಡಿ Ready, sir. ಎಸ್, ಥ್ಯಾಂಕ್ ಯು ಲೀಡರ್ಸ್. ಇವತ್ತಿನ ಸಬ್ಜೆಕ್ಟ್ ಏನು ಅಂತೇಳಿ ಆಲ್ರೆಡಿ ನಿಮ್ಗೆ ಝೂಮ್ ಲಿಂಕ್ ಕಳಿಸುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ವಿ. MLM ನಲ್ಲಿ ನಾವು ಗೆಲ್ಬೇಕು ಅಂತ ಅಂದ್ರೆ ಸಿಸ್ಟಮ್ ನ ಫಾಲೋ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸಿಸ್ಟಮ್ ನ ಫಾಲೋ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ನಾವು ನಮ್ಮ ಸಂಸ್ಥೆಯಲ್ಲಿ ಗೆಲ್ಬೇಕಂದ್ರೆ ಅಥವಾ ಸಕ್ಸಸ್ ಆಗ್ಬೇಕು ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಾವು ತಿಳ್ಕೊಳ್ಬೇಕು. ಸಿಸ್ಟಮ್ ನ ಫಾಲೋ ಮಾಡಬೇಕು ಅಂತ ಸಬ್ಜೆಕ್ಟ್ ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮ್ ಐ ರೈಟ್? ಎಸ್ ಆರ್ ನೋ? ತುಂಬಾ ಲೀಡರ್ಸ್ ಗಳು ಅವಾಗ ನಿಮ್ಗೆ ಮೀಟಿಂಗ್ ನಲ್ಲಿ, ಟ್ರೈನಿಂಗ್ಸ್ ಗಳಲ್ಲಿ, ಕೌನ್ಸಿಲಿಂಗ್ ಮಾಡುವಾಗ, ಫೋನ್ ನಲ್ಲಿ ಮಾತನಾಡುವಾಗ ಹೇಳ್ತಾನೆ ಇರ್ತಾರೆ, ಸಿಸ್ಟಮ್ ನ ಫಾಲೋ ಮಾಡಿ, ಸಿಸ್ಟಮ್ ನ ಫಾಲೋ ಮಾಡಿ, ಸಿಸ್ಟಮ್ ನ ಫಾಲೋ ಮಾಡಿ, ನಿಮ್ಗೆ ಸಕ್ಸಸ್ ಇರೋದೇ ಸಿಸ್ಟಮ್ ನ ಫಾಲೋ ಮಾಡೋದ್ರಲ್ಲಿ ಅಂತೇಳಿ ತುಂಬಾ ಜನರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇರ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಅಂದ್ರೆ ಏನು ಅನ್ನೋ ಒಂದು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಇವತ್ತು ನಾವು ಮಾಡೋಣ. ನೋಡಿ, ಒಂದು ಸಿಸ್ಟಮ್ ಅಂತಂದ್ರೆ ಕನ್ನಡದಲ್ಲಿ ವ್ಯವಸ್ಥೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ವ್ಯವಸ್ಥೆ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತ ಅಂದ್ರೆ ಒಂದು ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಆ ಕೆಲಸವನ್ನ ಯಶಸ್ವಿಯಾಗಿ ಮಾಡಬೇಕು ಅಂದ್ರೆ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕು. ಅವಾಗ್ಲೇನೆ ಆ ಕೆಲಸ ಸುಲಭ ಆಗುವಂಥದ್ದು. ಯಾವುದೇ ಒಂದು ಕೆಲಸವನ್ನ ತುಂಬಾ ಸುಲಭ ಮಾಡ್ಕೊಳ್ಳೋದಕ್ಕೆ ನಾವು ಏನು ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ತೀವಲ್ಲ, ಆ ಒಂದು ವಿಧಾನವನ್ನೇ ನಾವು ವ್ಯವಸ್ಥೆ ಅಂತ ಕರಿತೀವಿ ಅಥವಾ ಸಿಸ್ಟಮ್ ಅಂತ ಕರಿತೀವಿ. ಐ ಥಿಂಕ್ ಸಿಸ್ಟಮ್ ಅಂದ್ರೆ ಏನು ಅಥವಾ ವ್ಯವಸ್ಥೆ ಅಂದ್ರೆ ಏನು ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯಾವುದೇ ಒಂದು ನಿರ್ದಿಷ್ಟ ಕೆಲಸವನ್ನ ಅಥವಾ ಚಟುವಟಿಕೆಯನ್ನ ಮಾಡೋದಕ್ಕೆ ನಾವೇನ್ ಮೆಥಡ್ಸ್ ಗಳನ್ನ, ಪ್ರೊಸೀಜರ್ಸ್ ಗಳನ್ನ ಅಥವಾ ರುಟೀನ್ಸ್ ನ ಫಾಲೋ ಮಾಡ್ತೀವಲ್ಲ, ಅದನ್ನೇ ವ್ಯವಸ್ಥೆ ಅಂತ ಕರಿತೀವಿ ಅಥವಾ ಸಿಸ್ಟಮ್ ಅಂತ ಕರಿತೀವಿ. ಅಥವಾ ಸಿಂಪಲ್ ಆಗಿ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ರಿಲೇಟೆಡ್ ಆಗಿ ಅರ್ಥ ನಾವು ಮಾಡ್ಕೊಳ್ಳೋದಾದ್ರೆ, ನಿಮ್ಮ ಸಂಸ್ಥೆಯಲ್ಲಿ ನೀವು ಕಡಿಮೆ ಅವಧಿಯಲ್ಲಿ, ಕಡಿಮೆ ಸಮಯದಲ್ಲಿ ಬೇಗ ಸಕ್ಸಸ್ ಆಗೋದಕ್ಕೆ, ಬೇಗ ಒಂದು ಒಳ್ಳೆ ಇನ್ಕಮ್ ತಗೊಳ್ಳೋದಕ್ಕೆ, ಬೇಗ ನೀವು 1 ಲಕ್ಷದ ಮೇಲೆ ಆದಾಯ ತಗೊಳ್ಳುವಂತ ಲೆಕ್ಕಕ್ಕೆ ಬರೋದಕ್ಕೆ ನೀವೇನ್ ಫಾಲೋ ಮಾಡ್ಬೇಕಲ್ಲ, ಏನನ್ನ ನೀವು ಅನುಸರಿಸಬೇಕಲ್ಲ, ಅದನ್ನೇ ವ್ಯವಸ್ಥೆ ಅಂತ ಕರಿತೀವಿ. ಅದನ್ನೇ ವ್ಯವಸ್ಥೆ ಅಂತ ಕರಿತೀವಿ, ಸಿಸ್ಟಮ್ ಅಂತ ಕರಿತೀವಿ. ಸೊ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥದ್ದು ಒಂದು ವ್ಯಾಪಾರ, ವ್ಯವಹಾರ, ಒಂದು ಬಿಸ್ನೆಸ್ ಅಂತ ಎಲ್ರಿಗೂ ಕೂಡ ನಿಮ್ಗೆ ಗೊತ್ತಿದೆ. ಬೇರೆ ಯಾವುದೇ ಬಿಸ್ನೆಸ್ ಗೆ ಹೋಲಿಸ್ಕೊಂಡ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು ತುಂಬಾ ಸುಲಭವಾದಂತಹ ಬಿಸ್ನೆಸ್. ತುಂಬಾ ಸುಲಭವಾದಂತಹ ಬಿಸ್ನೆಸ್. ಯಾಕೆ ಬೇರೆ ಬಿಸ್ನೆಸ್ ಗಳಿಗಿಂತ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಸುಲಭ ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ಟ್ರೈನಿಂಗ್ ಗಳು ಸಿಗತ್ತೆ. ಒಂದು ಈಸಿಯಾಗಿ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆಯನ್ನ ರೆಡಿ ಮಾಡಿ ನಿಮ್ಮ ಲೀಡರ್ಸ್ ಗಳು ಕೊಡ್ತಾರೆ. ಇಲ್ಲಿ ಸಿಗೋ ಟ್ರೈನಿಂಗ್ ಆಗಿರ್ಬೋದು, ಇಲ್ಲಿರುವಂತಹ ಒಂದು ವ್ಯವಸ್ಥೆ ಇರ್ಬೋದು, ಅದು ಬೇರೆ ಕಡೆ ಅಷ್ಟು ಸುಲಭವಾಗಿ ಸಿಗಲ್ಲ. ಹಂಗಾಗಿ ಬೇರೆ ಬಿಸ್ನೆಸ್ ಗೆ ಹೋಲಿಸ್ಕೊಂಡ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ನೀವು ತುಂಬಾ ಸುಲಭವಾಗಿ ಸಕ್ಸಸ್ ಆಗ್ಬೋದು. ತುಂಬಾ ಸುಲಭವಾಗಿ ಸಕ್ಸಸ್ ಆಗ್ಬೋದು. ಕ್ಲಿಯರ್? ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತು ಅಂದ್ರೆ ಒಂದ್ಸಲ ಥಮ್ಸ್ ಅಪ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ. ನೋಡೋಣ ಯಾರು ಥಮ್ಸ್ ಅಪ್ ಮಾಡ್ತೀರಾ ಅಂತೇಳಿ. ಥ್ಯಾಂಕ್ ಯು ಮಹೇಶ್ ಸರ್, ಮಂಜುನಾಥ್ ಸರ್, ಸವಿತಾ ಮೇಡಮ್, ತುಳಸಿಗೌಡ ಮೇಡಮ್, ರಮೇಶ್ ಸರ್, ಅಮ್ಮು ಮೇಡಮ್, ಗೀತಾ ಮೇಡಮ್. ಓಕೆ, ಥ್ಯಾಂಕ್ ಯು ಲೀಡರ್ಸ್. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತು ಒಂದು ನರ್ಸ್ ಅಥವಾ ಒಂದು ಆರ್ಕಿಟೆಕ್ಟರ್ ಅಥವಾ ಇಂಜಿನಿಯರ್, ಡಾಕ್ಟರ್, ಲಾಯರ್, ಪೊಲೀಸ್, ಈ ತರ ಯಾವುದೇ ಒಂದು ವೃತ್ತಿಯನ್ನ ನೀವು ನೋಡಿ, ಆ ವೃತ್ತಿಯಲ್ಲಿ ಒಂದು ವ್ಯವಸ್ಥೆ ಅಂತ ಮಾಡ್ಕೊಂಡಿರ್ತಾರೆ.
ಆ ವ್ಯವಸ್ಥೆಯನ್ನ ಅನುಸರಿಸ್ದಾಗ್ಲೇನೆ ಅವರು ಆ ವೃತ್ತಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಒಂದು ಪೊಲೀಸ್ ಅಧಿಕಾರಿ, ಪೊಲೀಸ್ದೇ ಒಂದು ಸಿಸ್ಟಮ್ ಇರುತ್ತೆ, ಅದನ್ನ ಫಾಲೋ ಮಾಡಿದಾಗ್ಲೇನೆ ಅವರು ಪೊಲೀಸ್ ಅಧಿಕಾರಿಯಾಗಿ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಒಂದು ನರ್ಸ್ ಅವ್ರದೇ ಆದಂತ ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ, ಆ ಸಿಸ್ಟಮ್ ನ ಫಾಲೋ ಮಾಡಿದಾಗ್ಲೇ ಅವರು ನರ್ಸ್ ಆಗಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಇವತ್ತು ನರ್ಸ್ಗಳು ಫಾಲೋ ಮಾಡುವಂತ ಸಿಸ್ಟಮ್ ನ ಪೊಲೀಸ್ ಅಧಿಕಾರಿಗಳು ಫಾಲೋ ಅಪ್ ಮಾಡಿದ್ರೆ ಸಕ್ಸಸ್ ಆಗೋದಕ್ಕಾಗತ್ತಾ? ಇವತ್ತು ಡಾಕ್ಟರ್ ಫಾಲೋ ಮಾಡುವಂತಹ ವ್ಯವಸ್ಥೆಯನ್ನ ಅಥವಾ ಸಿಸ್ಟಮ್ ಅನ್ನ ಇಂಜಿನಿಯರ್ ಫಾಲೋ ಮಾಡಿದ್ರೆ ಸಕ್ಸಸ್ ಆಗೋದಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ಡಾಕ್ಟರ್ ಆಗಿ ನಾವು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಡಾಕ್ಟರ್ದೇ ಸಿಸ್ಟಮ್ ನಾವು ಫಾಲೋ ಅಪ್ ಮಾಡ್ಬೇಕು. ಇಂಜಿನಿಯರ್ ಆಗಿ ನಾವು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಇಂಜಿನಿಯರ್ದು ಸಿಸ್ಟಮ್ ಏನಿದೆ ಅದನ್ನೇ ಫಾಲೋ ಅಪ್ ಮಾಡ್ಬೇಕು. ಅದೇ ತರ ಇವತ್ತು ನಾವು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಎಸ್ ಎ ಡೈರೆಕ್ಟ್ ಸೆಲ್ಲರ್ ಆಗಿ ಸಕ್ಸಸ್ಫುಲ್ ಆಗ್ಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಎಸ್ ಎ ನೆಟ್ವರ್ಕ್ ಮಾರ್ಕೆಟರ್ ಆಗಿ ನಾವು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಾವು ನೆಟ್ವರ್ಕ್ ಮಾರ್ಕೆಟರ್ ಸಕ್ಸಸ್ ಆಗೋದಕ್ಕೆ ಬೇಕಾಗಿರುವಂತಹ ಸಿಸ್ಟಮ್ ನ ನಾವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ, ಸಕ್ಸಸ್ ನ ಪಡೆಯೋದಕ್ಕೆ ಸಾಧ್ಯ. ಉದಾಹರಣೆಗೆ ಆ ನೀವು ಒಂದು ಮನೆ ಕನ್ಸ್ಟ್ರಕ್ಷನ್ ನೀವು ಒಂದು ಇಂಜಿನಿಯರ್ ಅಂತ ಅನ್ಕೊಳ್ಳಿ, ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ವಿಚಾರದಲ್ಲಿ ನೀವು ಸ್ಟೆಥೋಸ್ಕೋಪ್, BP ಚೆಕ್ ಮಾಡುವಂತದ್ದು, ಶುಗರ್ ಚೆಕ್ ಮಾಡುವಂತ ಮಿಷಿನ್ ಗಳನ್ನ ತಗೊಂಡೋಗಿ ನೀವು ಮನೆ ಕಟ್ಟೋದಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಅದು ಪೇಷಂಟ್ ನ ನೋಡೋದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್. ಆಮ್ ಐ ರೈಟ್? ಹಾಗೆ ಪ್ರತಿಯೊಂದು ಕೆಲಸಕ್ಕೆ ಅದರದೇ ಆದಂತ ಸಿಸ್ಟಮ್ ಅಂತ ಇರುತ್ತೆ, ಆ ಸಿಸ್ಟಮ್ ನ ಫಾಲೋ ಅಪ್ ಮಾಡಿದ್ರೇನೆ ಮಾತ್ರ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಈ ಪಾಯಿಂಟ್ ತುಂಬಾನೇ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕೆ ಅಂತಂದ್ರೆ ತುಂಬಾ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಡಿಫ್ರೆಂಟ್ ಪ್ರೊಫೆಷನ್ ಇಂದ ಬರ್ತಾ ಇದ್ದಾರೆ. ಯಾರು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆನೆ ಕಲ್ತ್ಕೊಂಡು ಅದ್ರ ಬಗ್ಗೆ PhD ಮಾಡಿ ಅದ್ರ ಬಗ್ಗೆ ಡಿಗ್ರಿ ಮಾಡ್ಕೊಂಡು ಯಾರು ಬರ್ತಾ ಇಲ್ಲ. ಎಲ್ಲ ಬರ್ತಿರುವಂತದ್ದು ಈ ವ್ಯವಸ್ಥೆಗೆ. ನಿಮ್ಮ ಟೀಮ್ ನಲ್ಲಿ ಯಾರೆಲ್ಲ ಬರ್ತಾ ಇದಾರೆ ನೋಡಿ, ಟೀಮ್ ಮೆಂಬರ್ಸ್ ಗಳಾಗಿ, ಅವರೆಲ್ಲರೂ ನೀವು ಗಮನಿಸಿದ್ರೆ ಡಿಫ್ರೆಂಟ್ ವೃತ್ತಿಗಳಿಂದ ಬರ್ತಾ ಇದ್ದಾರೆ. ಯಾರೋ ಒಬ್ರು ಕಾರ್ಪೆಂಟರ್ ಬರ್ತಾರೆ, ಯಾರೊಬ್ರು ಪ್ಲಂಬರ್ ಬರ್ತಾರೆ, ಯಾರೊಬ್ರು ಇಂಜಿನಿಯರ್ ಬರ್ತಾರೆ, ಯಾರೊಬ್ರು ಲಾಯರ್ ಬರ್ತಾರೆ, ಯಾರೊಬ್ರು ಟೀಚರ್ ಬರ್ತಾರೆ, ಯಾರೊಬ್ರು ಹೆಡ್ ಮಾಸ್ಟರ್ ಬರ್ತಾರೆ, ಯಾರೋ ಒಬ್ರು ಹೌಸ್ ವೈಫ್ ಬರ್ತಾರೆ, ಯಾರೋ ಒಬ್ರು ಟೇಲರ್ ಬರ್ತಾರೆ, ಯಾರೋ ಒಬ್ರು ದಿನಸಿ ಅಂಗಡಿ ಮಾಡುವಂತವ್ರು ಬರ್ತಾರೆ. ಡಿಫ್ರೆಂಟ್ ವೃತ್ತಿಯಲ್ಲಿರೋರು ಆ ವೃತ್ತಿಯನ್ನು ಮಾಡಿಕೊಂಡು ನೆಟ್ವರ್ಕ್ ಮಾರ್ಕೆಟ್ ವೃತ್ತಿಯಲ್ಲೂ ಕೆಲಸ ಮಾಡೋದಕ್ಕೆ ಬರ್ತಾರೆ. ಕರೆಕ್ಟಾ? ಸೊ ತುಂಬಾ ಜನ ಈ ವ್ಯವಸ್ಥೆಯಲ್ಲಿ ಫೇಲ್ ಆಗ್ತಿರೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಅಂತಾನು ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಪಾಯಿಂಟ್. ಈ ಉದಾಹರಣೆಗೆ ಟೇಲರ್ ಡೈರೆಕ್ಟ್ ಸೆಲ್ಲಿಂಗ್ ಬಂದಾಗ ಆ ಟೇಲರ್ ವೃತ್ತಿಯಲ್ಲಿ ಏನೊಂದು ಸಿಸ್ಟಮ್ ಫಾಲೋ ಅಪ್ ಮಾಡ್ತಿರ್ತಾರಲ್ಲ, ಆ ಸಿಸ್ಟಮ್ ಇಲ್ಲಿ ಅಳವಡಿಸ್ಕೊಳಕ್ ಹೋಗ್ತಾರೆ. ಒಂದು ಹೌಸ್ ವೈಫ್ ಒಂದು ಮನೆಯಲ್ಲೇ ಒಂದು ಗೃಹಿಣಿಯಾಗಿ ಹೇಗಿರ್ತಾರಲ್ಲ, ಅಲ್ಲಿ ಇದ್ದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಒಂದು ಇಂಜಿನಿಯರ್ ತನ್ನ ವೃತ್ತಿಯಲ್ಲಿ ಹೇಗೆ ಒಂದು ಸಿಸ್ಟಮ್ ನ ಫಾಲೋ ಮಾಡ್ತಿರ್ತಾರೆ, ಆ ಸಿಸ್ಟಮ್ ಇಲ್ಲಿ ಅಳವಡಿಸ್ಕೊಳ್ಳೋಕೆ ಹೋಗ್ತಾರೆ, ಅದಕ್ಕೆ ಫೇಲ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಇಲ್ಲಿಯ ವ್ಯವಸ್ಥೆಯನ್ನೇ ಕಲಿಬೇಕು, ಇಲ್ಲಿ ವ್ಯವಸ್ಥೆಯ ಬಗ್ಗೆನೇ ನೀವು ತಿಳ್ಕೊಳ್ಬೇಕು. ನೀವು ಯಾವುದೇ ವೃತ್ತಿಲಿರಿ, ಆ ವೃತ್ತಿಲಿರೋ ಸಿಸ್ಟಮ್ ನ ನೀವು ಸೈಡಿಗಿಟ್ಟು ಆ ಸಿಸ್ಟಮ್ ಇರುವಂತ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಅಳವಡಿಸದೆ ಇಲ್ಲಿ ಸಿಸ್ಟಮ್ ನ 100% ಕಲ್ತ್ಕೊಂಡು ಇಲ್ಲಿದ್ದನ್ನೇ ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಐ ಥಿಂಕ್ ಈ ಪಾಯಿಂಟ್ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಯಾಕೆ ಜನ ಫೇಲ್ ಆಗ್ತಾ ಇದಾರೆ ಅನ್ನೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಕೂಡ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ನೋಡೋಣ, ಇಲ್ಲೇನೆ ಎಷ್ಟು ಡಿಫ್ರೆಂಟ್ ವೃತ್ತಿಯಲ್ಲಿ ಕೆಲಸ ಮಾಡ್ತಿರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದಿದ್ದಾರೆ ಅಂತ ಗಮನಿಸೋಣ. ಜಸ್ಟ್ ಚೆಕ್ ಮಾಡೋಣ. ಇಲ್ಲೇ 100 ಜನ ಇದೀವಿ, ನನ್ನನ್ ಬಿಟ್ಟು 99 ಜನ ನೀವು ಇವತ್ತಿನ ಮೀಟಿಂಗ್ ಅಲ್ಲಿ ಇದ್ದೀರಾ. ಸೊ ನೀವುಗಳು ರಿಪ್ಲೈ ಮಾಡಿ ಸ್ನೇಹಿತರೆ, ರಿಪ್ಲೈ ಮಾಡಿ. ನೀವು ಯಾವ್ಯಾವ ವೃತ್ತಿಯಿಂದ ಇದ್ದೀರಾ? ಪ್ರಭು ಸರ್ ಅಕೌಂಟೆಂಟ್ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ರಮೇಶ್ ಸರ್ ಡಾಕ್ಟರ್ ಅಂತ ಹೇಳಿ ಹಾಕಿದ್ದಾರೆ. ಶಾಂತಿ ಮೇಡಮ್ HR ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಟೀಚರ್, ಅಗ್ರಿಕಲ್ಚರಿಸ್ಟ್, ಕ್ಲರ್ಕ್, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಅಕೌಂಟೆಂಟ್, ಫುಟ್ವೇರ್ ಶಾಪ್, ಗವರ್ಮೆಂಟ್ ಎಂಪ್ಲಾಯ್, ಪಂಚಾಯತ್ ಎಂಪ್ಲಾಯ್, ಸ್ಟೂಡೆಂಟ್, ಟೈಲರ್,
ಟೀ ಶಾಪ್ ಓನರ್, ಮೆಕ್ಯಾನಿಕಲ್ ಇಂಜಿನಿಯರ್, ಟ್ರಾಫಿಕ್ ಕಂಟ್ರೋಲರ್, ಎಷ್ಟು ವೃತ್ತಿಯಲ್ಲಿ ಇರೋರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದೀರಾ ಸ್ನೇಹಿತರೆ? ಎಸ್ ಆರ್ ನೋ? Am I right? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರುವಂತಹ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಡಿಫ್ರೆಂಟ್ ವೃತ್ತಿಯಲ್ಲಿ ಇರೋರೇನೆ ಈ ವ್ಯವಸ್ಥೆಗೆ ಬರ್ತಿರೋದು, ಈ ಬಿಸ್ನೆಸ್ ಬರ್ತಿರೋದು. ಅಲ್ಲಿರೋ ವ್ಯವಸ್ಥೆಯನ್ನು ನಾವು ಬಿಟ್ಟು ಇಲ್ಲಿರೋ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಟೈಮ್ ಕೊಡ್ಬೇಕು. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಗೆಲ್ಬೇಕು ಅಂತ ಅಂದ್ರೆ ಇಲ್ಲಿದೆ ಒಂದು ಸಿಸ್ಟಮ್ ಅಂತ ಇದೆ, ಒಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆ ಏನಕ್ಕೆ ಮಾಡಿರ್ತಾರೆ ಅಂತ ಅಂದ್ರೆ, ಈ ವ್ಯವಸ್ಥೆಯಲ್ಲಿ ತುಂಬಾ ಸುಲಭವಾಗಿ ನೀವು ಸಕ್ಸಸ್ಫುಲ್ ಆಗ್ಬೇಕು. ತುಂಬಾ ಸುಲಭವಾಗಿ ಸಕ್ಸಸ್ಫುಲ್ ಆಗೋದಕ್ಕೆ ಅಂತಾನೆ ಲೀಡರ್ಸ್ ಗಳು ಟ್ರಯಲ್ ಅಂಡ್ ಎರರ್ ಮಾಡಿ, ತುಂಬಾ ರೀತಿಯಲ್ಲಿ ಸರ್ಕಸ್ ಮಾಡಿ, ಸೈಕಲ್ ಹೊಡೆದು, ಹೀಗ್ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ, ಈ ತರ ವರ್ಕ್ ಮಾಡಿದ್ರೆ ಮಾತ್ರ ನಾವು ಗೆಲ್ತೀವಿ ಅನ್ನೋದನ್ನ ಒಂದು ವ್ಯವಸ್ಥೆ ರೂಪದಲ್ಲಿ ರೆಡಿ ಮಾಡಿರ್ತಾರೆ. ಆ ವ್ಯವಸ್ಥೆಯನ್ನ ರೆಡಿ ಮಾಡೋದಕ್ಕೆ ಎಷ್ಟೋ ವರ್ಷಗಳು ತಗೊಂಡಿರ್ತಾರೆ ನಿಮ್ಮ ಲೀಡರ್ಸ್ ಗಳು. ಆ ಎಷ್ಟೋ ವರ್ಷಗಳ ಪರಿಶ್ರಮದ ಫಲವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ. ಆ ವ್ಯವಸ್ಥೆ ನಾವೇನಾದ್ರೂ ಫಾಲೋ ಅಪ್ ಮಾಡಿದ್ರೆ, ಅವ್ರು 5 ವರ್ಷದಲ್ಲಿ ಏನ್ ಒಂದು ಸಕ್ಸಸ್ ನ ಕಂಡಿರ್ತಾರೆ, ಅದನ್ನ ಒಂದೇ ವರ್ಷದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಈ ಒಂದು ಪಾಯಿಂಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ರು 5 ವರ್ಷ 6 ವರ್ಷ ವರ್ಕ್ ಮಾಡಿ 1 ಕೋಟಿ ಅರ್ನಿಂಗ್ ಮಾಡಿರ್ತಾರೆ ಅಂದ್ರೆ, ಅದೇ ನೀವು ಅರ್ನಿಂಗ್ ನ 2 ವರ್ಷ 3 ವರ್ಷದಲ್ಲಿ ಮಾಡ್ಬೋದು. ಅವ್ರು 5 ವರ್ಷ 6 ವರ್ಷ ಯಾಕೆ ತಗೊಂಡಿರ್ತಾರೆ ಅಂದ್ರೆ, ಅವ್ರ ಹತ್ರ ಒಂದು ಸಿಸ್ಟಮ್ ಅಂತ ಇರಲ್ಲ, ಅಥವಾ ಇದ್ರೂ ಕೂಡ 100% ಅಕ್ಯುರೇಟ್ ಸಿಸ್ಟಮ್ ಇರಲ್ಲ. ಅದನ್ನ ಪಾಲಿಶ್ ಮಾಡಿ ಒಂದು ಅದ್ಭುತವಾದ ಸಿಸ್ಟಮ್ ಆಗಿ ರೆಡಿ ಮಾಡಿರ್ತಾರೆ. ಅದನ್ನ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ದೊಡ್ಡ ಸಕ್ಸಸ್ ನೋಡೋದಕ್ಕೆ ಸಾಧ್ಯ. ಕ್ಲಿಯರ್? ಸೊ ಅದಕ್ಕೆ ಹೇಳ್ತಾರೆ, ಒಂದು ಹೊಸ ಕೆಲಸ ನೀವು ಶುರು ಮಾಡ್ತಾ ಇದ್ದೀರಾ, ನಿಮ್ಗೆ ಆ ಕೆಲಸದ ಬಗ್ಗೆ ಐಡಿಯಾ ಇಲ್ಲ, ಅದು ನಿಮಗೆ ಒಂದು ಹೊಸ ವೃತ್ತಿ ಅಂತ ಅನ್ಕೊಂಡ್ರೆ, ಆ ಒಂದು ವೃತ್ತಿಯ ವ್ಯವಸ್ಥೆಯ ಬಗ್ಗೆ ನೀವು ತಿಳ್ಕೊಳ್ಬೇಕು, ಅದಕ್ಕೆ ಬೇಗ ನೀವು ಹೊಂದ್ಕೊಳ್ಬೇಕು. ಆವಾಗ್ಲೇನೆ ನೀವು ಆ ಒಂದು ವೃತ್ತಿಯಲ್ಲಿ, ಆ ಒಂದು ಹೊಸ ಕೆಲಸದ ವೃತ್ತಿಯಲ್ಲಿ ನೀವು ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ. ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ನಲ್ಲ, ತುಂಬಾ ಜನರಿಗೆ ವಾಸ್ತವವಾಗಿ ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಅವ್ರು ಫೇಲ್ ಆಗೋದಕ್ಕೆ ಮೇಜರ್ ಕಾರಣ ಇದೇ ಆಗಿದೆ. ಯಾಕಂದ್ರೆ ಅವರು ಈ ಬಿಸ್ನೆಸ್ ಬರೋದಕ್ಕಿಂತ ಮುಂಚೆ ಅಥವಾ ಈ ಬಿಸ್ನೆಸ್ ನ ಮಾಡ್ಕೊಳ್ತಾನೆ ಡಿಫ್ರೆಂಟ್ ವೃತ್ತಿಯಲ್ಲಿ ಇರ್ತಾರೆ. ಡಿಫ್ರೆಂಟ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ ಕೆಲಸದಲ್ಲಿರುವಂತಹ ಅನುಭವಗಳಾಗಿರ್ಬೋದು, ಅಲ್ಲಿರೋ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿರುವಂತ ಚಿಂತನೆ, ಅಲ್ಲಿ ಕೆಲಸ ಮಾಡುವಂತ ವಿಧಾನ, ಅವೆಲ್ಲವನ್ನು ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದು ಇಲ್ಲಿ ವರ್ಕೌಟ್ ಆಗಲ್ಲ. ಹಂಗಾಗಿ ಫೇಲ್ ಆಗ್ತಾ ಇದೆ. ಹಂಗಾಗಿ ಫೇಲ್ ಆಗ್ತಾ ಇದ್ದಾರೆ. ಸೊ ಒಂದು ಸಿಸ್ಟಮ್ಗೆ ಒಂದು ಅದ್ಭುತವಾದಂತ ಎಕ್ಸಾಂಪಲ್ಸ್ ಗಳಿದೆ, ಅದನ್ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಬೀಜನ ನಾವು ಕರೆಕ್ಟ್ ಆಗಿ, ನೀಟಾಗಿ ಅದನ್ನ ನರ್ಚರ್ ಮಾಡಿದ್ರೆ, ಅದಕ್ಕೆ ಒಂದು ವಾತಾವರಣ ಕೊಟ್ರೆ, ಒಂದು ಸಿಸ್ಟಮ್ ಮುಖಾಂತರ ಅದನ್ನ ನಾವು ಫಾಲೋ ಅಪ್ ಮಾಡಿದ್ರೆ, ಆ ಬೀಜದಿಂದನೇ ಒಂದು ಬೃಹತ್ ಗಾತ್ರದ ಮರವನ್ನ ನಾವು ನೋಡ್ಬೋದು. ಆಮ್ ಐ ರೈಟ್? ಕರೆಕ್ಟಾ? ಒಂದು ಸಣ್ಣ ಬೀಜ ಒಂದು ಬೃಹತ್ ಗಾತ್ರದ ಮರ ಆಗೋದಕ್ಕೆ ಸಾಧ್ಯತೆ ಇದೆ. ಆಮ್ ಐ ರೈಟ್? ಎಸ್ ಆರ್ ನೋ? ಒಂದು ಮಾವಿನ ಮರದ ಬೀಜ ಎಷ್ಟು ಸೈಜ್ ಇರುತ್ತೆ ನಿಮ್ಗೆ ಗೊತ್ತಿದೆ? ಎಸ್ ಆರ್ ನೋ? ಆ ಒಂದು ಮಾವಿನ ಮರದ ಬೀಜದ ಸೈಜ್ ನ ನೀವು ಗಮನಿಸಿದ್ರೆ ತುಂಬಾ ಚಿಕ್ಕದು. ಬಟ್ ಅದೇ ಬೀಜದಿಂದ ಎಂತ ಒಂದು ದೊಡ್ಡ ಮರವನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ ಇಮ್ಯಾಜಿನ್ ಮಾಡೋದಕ್ಕಾಗಲ್ಲ. ಎಸ್ ಆರ್ ನೋ? ಅಷ್ಟು ದೊಡ್ಡ ಬೃಹತ್ ಗಾತ್ರದ ಮರವನ್ನ ನಾವು ನೋಡ್ಬೋದು. ಅಂದ್ರೆ ಆ ಬೀಜದೊಳಗಡೆ ಅಂತ ಒಂದು ಬೃಹತ್ ಗಾತ್ರದ ಮರ ಅಡಗಿರುತ್ತೆ. ಬಟ್ ಆ ಒಂದು ಅಡಗಿರುವಂತಹ ಒಂದು ಬೃಹತ್ ಗಾತ್ರದ ಮರವನ್ನ ಹೊರಗಡೆ ತೆಗಿಬೇಕು ಅಂದ್ರೆ ಸಿಸ್ಟಮ್ ಇಂದ ಮಾತ್ರ ಸಾಧ್ಯ. ವಿತೌಟ್ ಸಿಸ್ಟಮ್ ನಾವು ಆ ಒಂದು ಬೀಜದಿಂದ ಒಂದು ಬೃಹತ್ ಗಾತ್ರದ ಮರವನ್ನ ತೆಗೆಯೋದಕ್ಕಾಗಲ್ಲ. ಸಿಸ್ಟಮ್ ಅಂದ್ರೆ ಏನು? ನೀವು ಸುಮ್ಮನೆ ಬೀಜವನ್ನ ನೆಲದ ಮೇಲೆ ಎಸ್ತ್ ಬಿಟ್ರೆ ಒಂದು ಬೃಹತ್ ಗಾತ್ರದ ಮರ ಬರುತ್ತಾ? ಸುಮ್ನೆ ನೆಲದ ಮೇಲೆ ಎಸ್ತ್ ಬಿಟ್ರೆ ಬಂದ್ಬಿಡುತ್ತಾ? ಅದೇನ್ ಮಾಡ್ಬೇಕು? ಒಂದು ಒಳ್ಳೆ ಫಲವತ್ತಾದಂತಹ ಮಣ್ಣಲ್ಲಿ ಅದನ್ನ, ಆ ಮಣ್ಣನ್ನ ಹಗದು ಆ ಒಂದು ಬೀಜವನ್ನ ಇಟ್ಟು ಮಣ್ಣನ್ನ ಮುಚ್ಚಬೇಕು. ರೆಗ್ಯುಲರ್ ಆಗಿ ಅದಕ್ಕೆ ನ್ಯೂಟ್ರಿಷನ್ ಕೊಡ್ಬೇಕು, ಅದನ್ನ ನೋಡ್ಕೊಳ್ಬೇಕು. ಏನಾದ್ರೂ
ಕ್ರಿಮಿಕೀಟಗಳು ಆ ಒಂದು ಗಿಡಕ್ಕೆ ಅಟ್ಯಾಕ್ ಆದ್ರೆ ಅದಕ್ಕೆ ಕೀಟನಾಶಕಗಳನ್ನ ಹೊಡಿಬೇಕು. ಎಸಾನು ಹಂಗೆ ನಾವು ಕ್ಲೀನ್ ಆಗಿ ನೋಡ್ಕೊಂಡ್ರೇನೆ ಅದರಿಂದ ನಾವು ಒಂದು ಬೃಹತ್ ಗಾತ್ರದ ಮರವನ್ನ ನೋಡೋದಕ್ ಸಾಧ್ಯ. ಅದನ್ನೇ ಸಿಸ್ಟಮ್ ಅಂತ ಹೇಳ್ತಿರುವಂತದ್ದು. ಸುಮ್ನೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಜಾಯ್ನ್ ಆದವ್ರು ಎಲ್ಲರೂ ಕೂಡ ಸಕ್ಸಸ್ ಆಗಲ್ಲ. ಒಂದು ಸಿಸ್ಟಮ್ ಇರುತ್ತೆ, ಅದನ್ನ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಸೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ. ಸೇಮ್ ಅದೇ ತರನೇ ಒಂದು ಕಲ್ಲಿನಿಂದ ಒಂದು ಶಿಲೆ ಬರಬೇಕು ಅಂತ ಅಂದ್ರೆ ಸುಮ್ನೆ ಬರಲ್ಲ. ಎಸಾನು ಸುಮ್ನೆ ಬರೋದಾಗಿದ್ರೆ ಎಲ್ಲ ಕಲ್ಲು ಇಟ್ಕೊಂಡು ಶಿಲೆ ಮಾಡ್ಬಿಡ್ತಾ ಇದ್ರು. ಇವಾಗ ಶಿಲ್ಪಿ ಕೈಯಲ್ಲೇ ಯಾಕೆ ಒಂದು ಕಲ್ಲಿನಿಂದ ಶಿಲೆ ಆಗೋದಕ್ ಸಾಧ್ಯ ಅಂದ್ರೆ ಆ ಶಿಲ್ಪಿಗ್ ಗೊತ್ತಿರತ್ತೆ ಒಂದು ಸಿಸ್ಟಮ್. ಆ ಸಿಸ್ಟಮ್ ನ ಫಾಲೋ ಅಪ್ ಮಾಡೇನೆ ಅವ್ರು ಒಂದು ಕಲ್ಲಿಂದ ಶಿಲೆ ತೆಗಿತಾರೆ. ಆಮ್ ಐ ರೈಟ್? ಅದೇ ತರ ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ಬೇಕು ಅಂತಂದ್ರೆ ಒಂದು ಸಿಸ್ಟಮ್ ಇರುತ್ತೆ. ಅದನ್ನ ಫಾಲೋ ಅಪ್ ಮಾಡಿದ್ರೇನೆ ಆ ತಾಯಿ ಮಗುವಿಗೆ ಜನ್ಮ ಕೊಡೋದಕ್ ಸಾಧ್ಯ. ಕ್ಲಿಯರ್? ಸೊ ಇವಾಗ ಒಂದು 5 ಮೆಂಬರ್ಸ್ಗೆ ಅವಕಾಶ ಕೊಡ್ತೀನಿ. 5 ಮೆಂಬರ್ಸ್ಗೆ ಅವಕಾಶ ಕೊಡ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ನೇಮ್ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿ ಸ್ನೇಹಿತರೆ. ಆ 5 ಜನರಿಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ಇವಾಗ ನೀವು ಸಿಸ್ಟಮ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಸೊ ನಿಮ್ಮ ಕಂಪನಿಯಲ್ಲಿ ನೀವು ಅಳವಡಿಸ್ಕೊಂಡಿರುವಂತಹ ಸಿಸ್ಟಮ್ ಎಕ್ಸಾಂಪಲ್ ಕೊಡ್ಬೋದಾ? ಕಂಪನಿ ಹೆಸರನ್ನ ತಗೊಳ್ಳದೆ ನಿಮ್ ಸಂಸ್ಥೆಯಲ್ಲಿ ಅಳವಡಿಸ್ಕೊಂಡಿರುವಂತ ಸಿಸ್ಟಮ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ನಮ್ಮ ಸಂಸ್ಥೆಯಲ್ಲಿ ಜಾಯಿನ್ ಆಗಿದ ತಕ್ಷಣನೇ ವಿತಿನ್ 24 ಅವರ್ಸ್ ಅಲ್ಲಿ ಅವರಿಗೆ ಒಂದು ಸ್ಪಾಟ್ ಓರಿಯೆಂಟೇಶನ್ ಅಥವಾ ಒಂದು ಫಸ್ಟ್ ಮೀಟ್ ಭೇಟಿಯಾಗಿ ಅವರಿಗೆ ಒಂದು ಡೈರಿಯನ್ನ ತಗೊಳ್ಳೋದಕ್ಕೆ ಹೇಳ್ತೀವಿ. ಒಂದು ಪೆನ್ ಅನ್ನ ಒಳ್ಳೆ ಕ್ವಾಲಿಟಿ ಪೆನ್ ತಗೊಳ್ಳೋದಕ್ಕೆ ಹೇಳ್ತೀವಿ. ಸೊ ಅವ್ರನ್ನ ಭೇಟಿಯಾಗಿ ಕಂಪನಿ ಬಗ್ಗೆ ಒಂದು ಮಾಹಿತಿಯನ್ನ ತಿಳಿಸ್ತೀವಿ. ಇದು ನಮ್ಮ ಸಿಸ್ಟಮ್. ಇದೊಂದು ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ. ಈ ತರ ಜಾಯ್ನಿಂಗ್ ಆದ ತಕ್ಷಣನೇ ಫಸ್ಟ್ ಈ ತರ ಭೇಟಿಯಾಗಿ ಅವ್ರಿಗೆ ಈ ತರ ಮಾತಾಡ್ಬೇಕು ಅಂತೇಳಿ. ಅಂಡ್ ಸಿಸ್ಟಮ್ ಒಳಗಡೆ ಇನ್ನೊಂದು ಪಾಯಿಂಟ್ ಹೆಂಗ್ ಬರುತ್ತೆ ಅಂದ್ರೆ, ಇದೇ ತರ ಡ್ರೆಸ್ ಕೋಡ್ ಅಲ್ಲೇನೆ ನೀವು ಒಬ್ಬರನ್ನ ಭೇಟಿ ಆಗ್ಬೇಕು ಅಂತ ಮಾಡಿರ್ತಾರೆ. ಅದು ಕೂಡ ಒಂದು ಸಿಸ್ಟಮೇ. ಅದು ಕೂಡ ಒಂದು ಸಿಸ್ಟಮೇ. ಇಂಥ ಜಾಗಗಳಲ್ಲೇ ಭೇಟಿ ಆಗ್ಬೇಕು ಅಂತ ಹೇಳಿರ್ತಾರೆ ನಿಮ್ಮ ಲೀಡರ್ಸ್. ಅದು ಕೂಡ ಒಂದು ಸಿಸ್ಟಮೇ. ಭೇಟಿ ಆದ್ರೆ ಇದೇ ತರನೇ ಸಂಸ್ಥೆ ಬಗ್ಗೆ ಪ್ಲಾನ್ ಕೊಡ್ಬೇಕು ಅಂತ ಹೇಳಿರ್ತಾರೆ. ಅದು ಕೂಡ ಒಂದು ಸಿಸ್ಟಮೇ. ಪ್ಲಾನಿಂಗ್ ಕೊಡುವಂತ ಸಂದರ್ಭದಲ್ಲಿ ಇಂತಿಂತ ವಿಚಾರಗಳನ್ನ ನೀವು ತಗೊಂಡು ಹೋಗ್ಬೇಕು ನಿಮ್ಮ ಬ್ಯಾಗ್ ಅಲ್ಲಿ. ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ತೋರ್ಸೋದಕ್ಕೆ ಲ್ಯಾಪ್ಟಾಪ್ ಆಗಿರ್ಬೋದು. ಒಂದೊಂದು ಕಂಪ್ನಿಯಲ್ಲಿ ಒಂದೊಂದ್ ತರ ಸಿಸ್ಟಮ್ ಇರುತ್ತೆ. ಸೊ ಇವೆಲ್ಲವೂ ಕೂಡ ಸಿಸ್ಟಮ್ ಒಳಗಡೆನೆ ಬರುತ್ತೆ. ಕ್ಲಿಯರ್? ಒಂದು ಕಾರ್ಯಕ್ರಮ ಅಂತ ಅಂದ್ರೆ ಇಷ್ಟು ಗಂಟೆಗೆ ಶುರು ಆಗುತ್ತೆ ಅಂದ್ರೆ ಇಷ್ಟು ಗಂಟೆಗೆ ಶುರು ಆಗುತ್ತೆ. ಅಷ್ಟು ಕಾರ್ಯಕ್ರಮಕ್ಕಿಂತ 5 ನಿಮಿಷ ಮುಂಚೆನೆ ಬರ್ಬೇಕು. 5 ನಿಮಿಷದ ಲೇಟ್ ಆಗಿ ಬಂದವರಿಗೆ ಅಲೋ ಇರಲ್ಲ. ಅದು ಕೂಡ ಒಂದು ಸಿಸ್ಟಮ್ ಆಗಿರುತ್ತೆ. ಕ್ಲಿಯರ್? ಸೊ ಆ ತರದ ಒಂದು ಉದಾಹರಣೆಗಳನ್ನ ಕೊಡಿ. ಸೊ ಮೊದಲನೇದಾಗಿ ರೇಣುಕಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದೀನಿ. ವಿತೌಟ್ ಟೇಕಿಂಗ್ ದ ಕಂಪ್ನಿ ನೇಮ್ ನ ತಗೊಳ್ಳದೆ ದಯವಿಟ್ಟು ಸಿಸ್ಟಮ್ ಬಗ್ಗೆ ಒಂದು ಉದಾಹರಣೆ ಕೊಡಿ. ನಾನ್ ಕೊಟ್ನಲ್ಲ ಆ ತರ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ರೇಣುಕಾ ಮೇಡಮ್. ನನ್ನ ಹೆಸರು ರೇಣುಕಮ್ಮ ಅಂತ ಸರ್. ಸಿಸ್ಟಮ್ ಅಂದ್ರೆ ನಾವು ಒಂದು ಯಾವುದೇ ಇದಾಗಿರ್ಲಿ, ಒಂದು ತಾಯಿ ಮಗುಗೆ ಜನ್ಮ ಕೊಡೋದಾಗ್ಲಿ, ಅದು ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ಏನ್ ವೃತ್ತಿ ಮಾಡ್ತಿದೀವಿ ಅಂತ ಹೇಳೋದಕ್ಕಾದ್ರೂ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡೇ ನಾವು ಹೇಳ್ಬೇಕು ಸರ್. ಯಾಕಂದ್ರೆ ನಾವ್ ಎಲ್ಲೋ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಂದ್ ಏನೋ ಕೇಳ್ತಾರೆ, ಅಲ್ಲೇ ನಾವೊಂದು ಸಿಸ್ಟಮ್ ರೆಡಿ ಮಾಡಿ ನಾವು ಹೇಳೋ ಅಂತ ಒಂದು ಇದಿರುತ್ತೆ ಸರ್. ಅದಕ್ಕೆ ನಾವು ಸಿಸ್ಟಮ್ ಅಂತ ಒಂದು ನಾವು ಕ್ರಿಯೇಟ್ ಮಾಡ್ಕೋಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೇಣುಕಾ ಮೇಡಮ್. ನನ್ನ ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನಾನು ಹೇಳಿದ್ದೇನು ಅಂತಂದ್ರೆ, ನೀವು ವರ್ಕ್ ಮಾಡ್ತಿರುವಂತ ಕಂಪ್ನಿಯಲ್ಲಿ ಒಂದು ಸಿಸ್ಟಮ್ ಅಂತ ಬಿಲ್ಡ್ ಮಾಡಿರ್ತಾರೆ. ಈಗ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಒಂದು ಪ್ರೆಸೆಂಟೇಷನ್ ಕೊಡಕ್ ಹೋಗುವಾಗ ಇದೇ ತರದ ಡ್ರೆಸ್ ಕೋಡ್ ಅಲ್ಲೇ ಹೋಗ್ಬೇಕು. ಒಂದು ಮೀಟಿಂಗ್ ಬರುವಾಗ ಇದೇ ತರದ ಡ್ರೆಸ್ ಕೋಡ್ ಅಲ್ಲೇ ಬರ್ಬೇಕು. ಪ್ಲಾನಿಂಗ್ ನ ಹಿಂಗೆ ಕೊಡ್ಬೇಕು. ಜಾಯ್ನಿಂಗ್ ಆದವರಿಗೆ ಇಷ್ಟು ಟೈಮ್ ಒಳಗಡೆ ಅವರಿಗೆ ಒಂದ್ಸಲ ಭೇಟಿ ಆಗ್ಬೇಕು. ಡೈರಿಯಲ್ಲಿ ಈ ತರ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿಸ್ಬೇಕು. ಸೊ ಈ ತರ ಎಲ್ಲ ಸಿಸ್ಟಮ್ ಇರುತ್ತಲ್ಲ, ಆ ಪಾಯಿಂಟ್ಸ್ ಗಳನ್ನ ಹೇಳಿ ಅಂತ ನಾನು ಹೇಳಿದ್ದು. ಕಂಪ್ನಿ ಹೆಸರನ್ನ ತಗೊಳ್ಳದೆ.
ಸೊ ನೆಕ್ಸ್ಟ್ ಹೇಳುವಂತವ್ರಾದ್ರೂ ಸ್ವಲ್ಪ ಈ ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಿ. ಸೊ ಶಾಂತಿ ಮೇಡಮ್ ನೇಮ್ ಮೆನ್ಷನ್ ಮಾಡಿದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ನನ್ನ ಹೆಸರು ಶಾಂತಿ ಅಂತ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಹೇಗಿದೆ ಅಂದ್ರೆ, ಸೊ ಬಂದ ಕಸ್ಟಮರ್ಸ್ ನ ಇನಿಷಿಯಲಿ ಲೈಕ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಅವ್ರನ್ನ ನಾವು ಝೂಮ್ ಮೀಟಿಂಗ್ ಗೆ ಕನೆಕ್ಟ್ ಮಾಡ್ತೀವಿ. ಸೊ ಆಫ್ಟರ್ 21 ಡೇಸ್ ಅವರು ಲೈಕ್ ದೇ ಆರ್ ಕ್ವಾಲಿಫೈಡ್ ಫಾರ್ ಒಂದು ಸೆಷನ್ ಗೆ ಅಂತ. ಲೈಕ್ ಅದರಲ್ಲಿ ನಾವು ಪ್ರಾಡಕ್ಟ್ ಬಗ್ಗೆ ಮತ್ತೆ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಓರಿಯೆಂಟೇಶನ್ಸ್ ಕೊಡ್ತೀವಿ. ಸೊ ಆಫ್ಟರ್ 1 ಮಂತ್ ಆದ್ಮೇಲೆ ಇನ್ನೊಂದು ದೊಡ್ಡ ಇವೆಂಟ್ ಇರುತ್ತೆ. ಲೈಕ್ ಅದರಲ್ಲಿ 500 to 600 ಪೀಪಲ್ ಇರ್ತಾರೆ. ಅಂತ ಇವೆಂಟ್ ಗೆ ಕನೆಕ್ಟ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ಅವರ ಅಂದ್ರೆ ಕ್ವಾಲಿಫಿಕೇಶನ್ಸ್ ಇರುತ್ತೆ, ಅವರಿಗೆ ಕೆಲವೊಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಕ್ಕೆ. ಆ ಕ್ವಾಲಿಫಿಕೇಶನ್ಸ್ ಮೇಲೆ ಇದು ರೆಗ್ಯುಲರ್ ಮಾರ್ನಿಂಗ್ ಈವ್ನಿಂಗ್ ಸೆಷನ್ ಮೀಟಿಂಗ್ ಅದೆಲ್ಲ ಕಂಪಲ್ಸರಿ ಇರುತ್ತೆ. ಸೊ ಅದಕ್ಕೆ ಅವ್ರು ಅಟೆಂಡ್ ಮಾಡ್ತಾ ಕ್ವಾಲಿಫಿಕೇಶನ್ಸ್ ಇರುತ್ತೆ ಕೆಲವೊಂದು, ಅದನ್ನ ಅವ್ರು ಫುಲ್ಫಿಲ್ ಮಾಡಿದ್ರೆ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ. ಅದು ಬ್ಯಾಂಗ್ಳೂರಲ್ಲಿ ಇರುತ್ತೆ, ಕೆಲವೊಂದು ಕರ್ನಾಟಕ ಲೆವೆಲ್ ಇರುತ್ತೆ, ಕೆಲವೊಂದು ಇಂಡಿಯಾ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಆ ತರ ನಮ್ದು ಸಿಸ್ಟಮ್ ಇದೆ ಸರ್. ಸೊ ಅದಕ್ಕೆ ನಾವು ಅವರಿಗೆ ಕನೆಕ್ಟ್ ಮಾಡಿಸಿ ಸೊ ಸಿಸ್ಟಮ್ ಅಲ್ಲಿ ಅವರು ಫಾಲೋ ಮಾಡೋ ತರ ನಾವು ನೋಡ್ಕೊಂತೀವಿ ಸರ್. ವೆರಿ Thank ಗುಡ್ you so ಮೇಡಮ್, much. ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್. ಸೊ ಶಾಂತಿ ಮೇಡಮ್ ತುಂಬಾ ಅದ್ಭುತವಾಗಿ ತಮ್ಮ ಕಂಪನಿಯ ಒಂದು ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದೇ ತರ ನೀವು ನಿಮ್ಮ ಕಂಪನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ನಾನು ಕೇಳ್ತಿರೋದು. ಸೊ ಈರಣ್ಣ ಸರ್ ನೇಮ್ ಮೆನ್ಷನ್ ಮಾಡಿದ್ರು. ಓಕೆ, ಈರಣ್ಣ ಅವ್ರಿಲ್ಲ. ಓಕೆ, ಐ ಥಿಂಕ್ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ತುಂಬಾ ಅದ್ಭುತವಾಗಿ ಶಾಂತಿ ಮೇಡಮ್ ಒಂದು ಕ್ಲಾರಿಟಿ ಕೊಟ್ಟರು ಅವ್ರ ಕಂಪ್ನಿಲಿ ಇರುವಂತಹ ಒಂದು ಸಿಸ್ಟಮ್. ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸಿಕ್ಕಿದೆ ಅಂತಂದ್ರೆ ಎಲ್ಲರೂ ಕೂಡ ಒಂದ್ಸಲ ಎಸ್ ಅಂತ ಹೇಳಿ ರಿಪ್ಲೈ ಮಾಡಿ ಸ್ನೇಹಿತರೆ. ಅನ್ಮ್ಯೂಟ್ ಮಾಡಿದೀನಿ. Yes, sir. Yes, sir. Yes, sir. ಸಿಸ್ಟಮ್ ನ ಫಾಲೋ ಮಾಡೋದ್ರಿಂದ ಆಗುವಂತ ಬೆನಿಫಿಟ್ ಏನೇನು ಅಂತ ನಾವು ನೋಡೋಣ. ಬೆನಿಫಿಟ್ ಏನೇನು ಅಂತ ನಾವು ನೋಡೋಣ. ಈ ಸಿಸ್ಟಮ್ ಒಳಗಡೆನೆ ಇವತ್ತು ಪ್ರೋಗ್ರಾಮ್ಸ್ ಗಳಾಗಿರ್ಬೋದು, ಟೂಲ್ ಕಿಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಸ್ಟಮ್ ಒಳಗಡೆ ಬರುವಂತದ್ದು. ಅವುಗಳಿಂದ ನಿಮಗೆ ನಿಮ್ಮ ತಂಡದ ಮೆಂಬರ್ಸ್ ಏನಿರ್ತಾರೆ, ಟೀಮ್ ಮೆಂಬರ್ಸ್ ಅಂತ ಏನ್ ಕರಿತೀವಿ, ಅವರಿಗೆ ಅದೇ ಟ್ರೈನಿಂಗ್ ಕೊಡುತ್ತೆ. ಸೊ ನಿಮ್ಮ ಟೀಮ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸಿಸ್ಟಮ್ ನ ಫಾಲೋ ಮಾಡೋದ್ರಿಂದ. ಈಗ ಸಿಸ್ಟಮ್ ಒಳಗಡೆನೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಈಗ ಮೇಡಮ್ ಹೇಳ್ತಿದ್ರು 21 ಡೇಸ್ ನಂತರ ಅವರಿಗೆ ಒಂದು 500-600 ಗ್ಯಾದರಿಂಗ್ ನಲ್ಲಿ ಒಂದು ಪ್ರೋಗ್ರಾಮ್ ನಾವು ಮಾಡ್ತೀವಿ. ಆ ಪ್ರೋಗ್ರಾಮಿಗೆ ಅವ್ರನ್ನ ಇನ್ವೈಟ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಅಥವಾ ಝೂಮ್ ಮೀಟಿಂಗ್ ಮಾಡ್ತಿರ್ತೀವಿ, ಮಾರ್ನಿಂಗ್ ಅಂಡ್ ಈವ್ನಿಂಗ್ ರೆಗ್ಯುಲರ್ ಕಂಪಲ್ಸರಿ ಅಟೆಂಡ್ ಮಾಡಬೇಕು 21 ಡೇಸ್ ಅಂತ ಹೇಳಿ. ಸೊ ಈ ತರದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳು ಏನ್ ಮಾಡುತ್ತೆ, ತುಂಬಾ ಸುಲಭವಾಗಿ ನಿಮ್ಮ ಟೀಮ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದ್ ಪಾಯಿಂಟ್. ಎರಡನೇದು, ಡಿಫ್ರೆಂಟ್ ಪ್ಲೇಸಸ್ ಗಳಲ್ಲಿ ನೀವು ಟೀಮ್ ನ ಬಿಲ್ಡ್ ಮಾಡಬೇಕು ಅನ್ನೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸಿಸ್ಟಮ್ ಅನ್ನುವಂಥದ್ದು. ಈಗ ಮೇಡಮ್ ಹೇಳಿದ್ರು 21 ಡೇಸ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಝೂಮ್ ಮೀಟಿಂಗ್ ಇರುತ್ತೆ ಅಂತ. ಝೂಮ್ ಮೀಟಿಂಗ್ ಇಡೀ ಇಂಡಿಯಾದಲ್ಲಿ ಯಾವ ಮೂಲೆ ಕುತ್ಕೊಂಡ್ ಬೇಕಾದ್ರೂ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ಬೋದು. ಎಸಾರ್ನು ಇವತ್ತು ನೀವುಗಳೇನೆ, ಇವತ್ತು ನಾನ್ ಬೆಂಗಳೂರಲ್ಲಿ ಇದ್ದೀನಿ, ನೀವು ಬೇರೆ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಗಳಿಂದ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೀರಾ. ನೋಡೋಣ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಇಂದ ಇವತ್ತು ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಜಿಲ್ಲೆಯ ಹೆಸರನ್ನ ಮೆನ್ಷನ್ ಮಾಡಿ. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಸಿಸ್ಟಮ್ ನ ಬಳಸ್ಕೊಂಡು ಎಷ್ಟು ಸುಲಭವಾಗಿ ಒಂದು ಮೀಟಿಂಗ್ ನ ಕನೆಕ್ಟ್ ಆಗಿದೀವಿ ಅಂತ. ರಮೇಶ್ ಸರ್ ಹೇಳ್ತಾ ಇದಾರೆ ಯಾದಗಿರಿ ಅಂತ ಹೇಳಿ, ಕೋಮಲ್ ಸರ್ ಹೇಳ್ತಿದ್ದಾರೆ ಮೈಸೂರು, ಬ್ಯಾಂಗ್ಳೂರ್, ವಿಜಯಪುರ್, ಬಿಜಾಪುರ್, ಬಳ್ಳಾರಿ, ಮ್ಯಾಂಗ್ಳೂರ್, ಬೆಂಗಳೂರು, ದಕ್ಷಿಣ ಕನ್ನಡ, ಮಂಡ್ಯ, ಉತ್ತರ ಕನ್ನಡ, ರಾಯಚೂರ್, ಉಡುಪಿ, ಗುಲ್ಬರ್ಗ, ಬಾಗಲಕೋಟ್, ಚಿತ್ರದುರ್ಗ, ಸಿಂದಗಿ, ಹುಬ್ಬಳ್ಳಿ, ಹೊಸಪೇಟ್, ರಾಯಚೂರ್, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಹಾಸನ್. ನೋಡಿ ಇಲ್ಲೇನೆ ಎಷ್ಟು ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಇಂದ ನಾವು ಇವತ್ತಿನ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದೀವಿ. ಆಮ್ ಐ ರೈಟ್? ಈಗ ನೀವೇ ಹೇಳಿ, ಝೂಮ್ ಅನ್ನೋ ಒಂದು ಸಿಸ್ಟಮ್ ಇಲ್ಲ ಅಂತ ಅಂದಿದ್ರೆ, ಝೂಮ್ ಅಥವಾ ಒಂದು ಆನ್ಲೈನ್ ಅಥವಾ ಒಂದು ಇಂಟರ್ನೆಟ್ ಅನ್ನುವಂತಹ ಒಂದು ವ್ಯವಸ್ಥೆ ನಮ್ಗಿಲ್ಲ ಅಂತ ಅಂದಿದ್ರೆ, ಒಂದೇ ಸಮಯದಲ್ಲಿ ಬೇರೆ ಜಿಲ್ಲೆಗಳಿಂದ ನಾವು ಈ ತರದ ಒಂದು ಮೀಟಿಂಗ್ ಗೆ ಅಟೆಂಡ್ ಆಗೋದಕ್ಕೆ ಆಗ್ತಾ ಇತ್ತಾ, ಅಥವಾ ಆ ಮೀಟಿಂಗ್ ನ ನಾನು ತಗೊಳ್ಳೋದಕ್ಕೆ ಆಗ್ತಾ ಇತ್ತಾ? ಇಸ್ ಇಟ್ ಪಾಸಿಬಲ್?
ಝೂಮ್ ಆಪ್ ಇಲ್ಲ ಅಂದಿದ್ರೆ, ಅಥವಾ ಒಂದು ಇಂಟರ್ನೆಟ್ ಇಲ್ಲ ಅಂದಿದ್ರೆ, ಒಂದು ಮೊಬೈಲ್ ಫೋನ್ ಇಲ್ಲ ಅಂದಿದ್ರೆ, ನಾನ್ ಯಾವ್ದೋ ಒಂದು ಬೆಂಗಳೂರಿನಲ್ಲಿ ಒಂದು ಟ್ರೈನಿಂಗ್ ಹಾಲ್ ನ ಬುಕ್ ಮಾಡ್ಬೇಕಿತ್ತು. ಆ ಒಂದು ಹಾಲಿಗೆ ನೀವು ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿ ಬರ್ಬೇಕಿತ್ತು, ಜರ್ನಿ ಮಾಡ್ಕೊಂಡು. ಅವಾಗ ಮಾತ್ರ ನಾವು ಮೀಟಿಂಗ್ ತಗೊಳೋದಕ್ಕೆ ಸಾಧ್ಯ. ಅದು ಕೂಡ ಇಷ್ಟೊತ್ತಿನಲ್ಲಿ ನಾನು ತಗೊಳೋದಕ್ಕೆ ಆಗ್ತಾ ಇತ್ತಾ? ಒಂದು ಹೋಟೆಲ್ ನಲ್ಲಿ 8 ಗಂಟೆ 9 ಗಂಟೆಯಲ್ಲಿ ನೀವು ಕೂತ್ಕೊಳ್ಳೋಕೆ ಆಗ್ತಾ ಇತ್ತಾ? ಇಸ್ ಇಟ್ ಪಾಸಿಬಲ್? ಇವತ್ತು ಸಿಸ್ಟಮ್ ಅನ್ನೋದು ಎಷ್ಟು ಹೆಲ್ಪ್ ಮಾಡಿದೆ, ನಮ್ಗೆ ಸುಲಭ ಮಾಡಿದೆ ಅಂದ್ರೆ, ನಮ್ ಮನೆಗಳಲ್ಲಿ ನಮಗ್ ಕನ್ವೀನಿಯಂಟ್ ಆಗುವಂತ ಟೈಮ್ ನಲ್ಲಿ ನಾವು ಮೀಟಿಂಗ್ ನ ತಗೊಳ್ಬಹುದು ಅಂಡ್ ಮೀಟಿಂಗ್ ನ ಅಟೆಂಡ್ ಮಾಡಬಹುದು. ಆ ತರ ಒಂದು ಸಪೋರ್ಟ್ ಮಾಡ್ತಾ ಇದೆ ಈ ಒಂದು ವ್ಯವಸ್ಥೆ. ರೈಟ್? ಸೊ ಅದನ್ನೇ ಸಿಸ್ಟಮ್ ಅಂತ ಕರಿತೀವಿ. ನೀವೊಂದು ಪ್ಯಾಸಿವ್ ಇನ್ಕಮ್ ನ ತಗೊಳ್ಬೇಕು. ನಿಮ್ಮ ಟೀಮ್ ನಿಂದ ನೀವು ವರ್ಕ್ ಮಾಡದೆ ಟೀಮ್ ವರ್ಕ್ ಆಗಿ ಅದರಿಂದ ಒಂದು ಇನ್ಕಮ್ ತಗೋಬೇಕು. ಒಂದು ಪ್ಯಾಸಿವ್ ಇನ್ಕಮ್ ನೀವು ತಗೊಳ್ಳೇಬೇಕು ಅಂತ ಅಂದ್ರೆ ಅದಕ್ಕೆ ಸಿಸ್ಟಮ್ ಇಂದ ಮಾತ್ರ ಸಾಧ್ಯ. ಸಿಸ್ಟಮ್ ನ 100% ಫಾಲೋ ಮಾಡಿದ್ರೆ ಮಾತ್ರ ನಾವು ಕಡಿಮೆ ಸಮಯದಲ್ಲಿ, ಕಡಿಮೆ ಅವಧಿಯಲ್ಲಿ ಒಂದು ದೊಡ್ಡ ಸಕ್ಸಸ್ ನ ನಾವು ನೋಡೋದಕ್ಕೆ ಸಾಧ್ಯ. ಸಿಸ್ಟಮ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಯಾರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಲ್ಲಿ ತಾಳ್ಮೆ ಇರುತ್ತೆ ನೋಡಿ, ಅವರಿಗೆ ಮಾತ್ರ ಸಖತ್ತು ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ, ಸಖತ್ತು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ, ಸಖತ್ ಇನ್ಕಮ್ ಮಾಡೋದಕ್ಕೆ ಸಾಧ್ಯ. ಸಖತ್ ದುಡ್ಡು ನೋಡ್ಬೇಕು, ಸಖತ್ ಒಂದು ಒಳ್ಳೆ ಲೈಫ್ ಸ್ಟೈಲ್ ನ ನೀವು ಲೀಡ್ ಮಾಡಬೇಕು, ಸಖತ್ತಾಗಿ ಒಂದು ಜೀವನ ನಡೆಸಬೇಕು. ನೀವು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಒಂದು ವಿನ್ನರ್ ಆಗಿ, ಯಶಸ್ವಿ ವ್ಯಕ್ತಿಯಾಗಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಪೇಷನ್ಸ್ ಇರಬೇಕು. ಯಾರೋ ಒಬ್ರಿಗೆ 1 ವರ್ಷ ತಗೊಳ್ಬಹುದು ಒಂದು ಒಳ್ಳೆ ಇನ್ಕಮ್ ತಗೊಳ್ಳೋದಕ್ಕೆ, ಯಾರೋ ಒಬ್ರಿಗೆ 2 ವರ್ಷ ತಗೊಳ್ಬಹುದು, ಯಾರಿಗೋ ಒಬ್ರಿಗೆ 3 ವರ್ಷ ತಗೊಳ್ಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ ಸಕ್ಸಸ್ ಅನ್ನುವಂತ ಒಂದು ಟೈಮ್. ನಮ್ ಟೈಮ್ ಬಂದಾಗ ನಾವು ಸಕ್ಸಸ್ ಆಗೇ ಆಗ್ತೀವಿ. ಬಟ್ ಆ ಟೈಮ್ ಬರೋವರೆಗೂ ನಿಮಗ್ ತಾಳ್ಮೆ ಇದೆಯಾ? ನೀವು ಸಕ್ಸಸ್ ನ ಪಡೆಯೋದಕ್ಕೆ ಬೇಕಾಗಿರುವಂತಹ ಕಲಿಕೆಯನ್ನ ಕಲಿಯೋದಕ್ಕೆ ನಿಮ್ಮ ಹತ್ರ ತಾಳ್ಮೆ ಇದೆಯಾ? ಟೈಮ್ ಇದೆಯಾ? ನಿಮ್ಮ ದಿನ ನಿಮ್ಮ ಕಂಪ್ನಿಯಲ್ಲಿ ಬರೋವರೆಗೂ ನಿಮ್ಮಲ್ಲಿ ತಾಳ್ಮೆ ಇದೆಯಾ ಸ್ನೇಹಿತರೆ? ಅನ್ಮ್ಯೂಟ್ ಮಾಡ್ತಾ ಇದೀನಿ, ಎಲ್ರು ಕೂಡ ಇದೆಯಾ? ಇದೆ ಸರ್. ಸೊ ನಿಜವಾಗ್ಲೂ ಇದೆ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೀವು ಗೆದ್ದೇ ಗೆಲ್ತೀರಾ. ಸೊ ಹಾಗಾಗಿ ಪೇಷನ್ಸ್ ನ ಕಾಪಾಡ್ಕೊಳ್ಳಿ, ತಾಳ್ಮೆಯನ್ನ ಕಾಪಾಡ್ಕೊಳ್ಳಿ. ಯಾರು ಬಿಸ್ನೆಸ್ ನಲ್ಲಿ ತಾಳ್ಮೆಯನ್ನ ಕಾಪಾಡ್ಕೊಳ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಲ್ಲಿ, ಅವರೇನೆ ಗೆಲ್ಲೋದಕ್ಕೆ ಸಾಧ್ಯ, ಅವರೇ ಸಖತ್ ದುಡ್ಡು ಮಾಡೋದಕ್ಕೆ ಸಾಧ್ಯ, ಅವರೇನೆ ದೊಡ್ಡ ಇನ್ಕಮ್ ನ ನೋಡೋದಕ್ಕೆ ಸಾಧ್ಯ. ಯಾಕೆಂದ್ರೆ ಯಾವ್ದೇ ವ್ಯಾಪಾರ ತಗೊಳ್ಳಿ, ಯಾವ್ದೇ ಬಿಸ್ನೆಸ್ ತಗೊಳ್ಳಿ, ಬಿಗಿನಿಂಗ್ ಅಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ನ ನೀವು ಮಾಡ್ಬೇಕು. ಆ ಬಿಸ್ನೆಸ್ ರನ್ ಮಾಡೋದಕ್ಕೆ ನೀವು ಮತ್ತೆ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ವಿಷನ್ ಇರಬೇಕು, ಪ್ಯಾಷನ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಆ ಒಂದು ಬಿಸ್ನೆಸ್ ನ ಬೇಸಿಕ್ ರೂಲ್ಸ್ ಏನಿರುತ್ತೆ ಅದನ್ನ ಫಾಲೋ ಅಪ್ ಮಾಡ್ಬೇಕು. ಬಿಸ್ನೆಸ್ ನೀವು ಅನ್ಕೊಂಡಂಗ್ ಆಗಿಲ್ಲ ಅಂತಂದ್ರೆ ಆ ಬಿಸ್ನೆಸ್ ನ ಕ್ವಿಟ್ ಮಾಡದೆ ಪೇಷನ್ಸ್ ಇಂದ ಆ ಬಿಸ್ನೆಸ್ ನ ನಡೆಸಬೇಕು. ಪದೇ ಪದೇ ರೀಇನ್ವೆಸ್ಟ್ಮೆಂಟ್ ನ ಕೇಳ್ತಾ ಇರುತ್ತೆ ಆ ಬಿಸ್ನೆಸ್. ರೆಗ್ಯುಲರ್ ಆಗಿ ಕಲಿತಾ ಇರಬೇಕು. ಕಾಂಪಿಟೇಟರ್ಸ್ ಬಂದ್ರೆ ಅವ್ರನ್ನ ಹ್ಯಾಂಡ್ಲಿಂಗ್ ಮಾಡಿ ಕಾಂಪಿಟೇಷನ್ ಕೊಡ್ಬೇಕು. ಪೇಷನ್ಸ್ ಇರ್ಬೇಕು. ಇಷ್ಟೆಲ್ಲಾ ಇರುತ್ತೆ ಒಂದು ಬಿಸ್ನೆಸ್ ಅಂತ ಅಂದ್ರೆ. ಆಮ್ ಐ ರೈಟ್? ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಬೇಕು. ಇಲ್ಲಿ ಏನ್ ಪಾಯಿಂಟ್ ಹೇಳಿದ್ನಲ್ಲ, ಬಿಗಿನಿಂಗ್ ಅಲ್ಲಿ ಒಂದು ಆರಂಭಿಕ ಹೂಡಿಕೆ ಅನ್ನೋದೇನಿದೆ, ದೊಡ್ಡ ಆರಂಭಿಕ ಹೂಡಿಕೆ ಅನ್ನೋದೇನಿದೆ, ಅದೊಂದನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ಬೇಕು. ಇಲ್ಲೂ ಕೂಡ ನೀವು ವರ್ಕ್ ಮಾಡ್ತಾ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗೋದಕ್ಕೆ ನಿಮ್ಗೆ ಬಸ್ ಚಾರ್ಜ್ಗೆ ಹಣ ಬೇಕಾಗತ್ತೆ. ಯಾರೋ ಒಬ್ರನ್ನ ಭೇಟಿ ಆದಾಗ ಹೋಟೆಲ್ ನಲ್ಲಿ ಭೇಟಿ ಆಗ್ತೀರಾ, ಅಲ್ಲಿ ಟೀ ಕಾಫಿಗೆ ಹಣ ಬೇಕಾಗತ್ತೆ. ಒಂದು ಊಟ ಅವ್ರಿಗೆ ಕೊಡ್ಸೋದಕ್ಕೆ ನಿಮ್ಗೆ ಹಣ ಬೇಕಾಗತ್ತೆ. ಒಂದು ಡೈರಿ ತಗೊಳ್ಳೋದಕ್ಕೆ ಹೇಳ್ತಾರ, ಡೈರಿ ತಗೊಳ್ಳೋದಕ್ಕೆ ನಿಮ್ಗೆ ಹಣ ಬೇಕಾಗತ್ತೆ. ಒಂದು ಮೀಟಿಂಗ್ ಬನ್ನಿ ಅಂತ ಹೇಳ್ತಾರೆ, ಅದಕ್ಕೆ ಎಂಟ್ರಿ ಫೀಸ್ ಇಷ್ಟ ಅಮೌಂಟ್ ಅಂತ ಇರುತ್ತೆ. ಆ ಫೀಸ್ ನ ಪೇ ಮಾಡೋದಕ್ಕೆ ನಿಮ್ಗೆ ಹಣ ಬೇಕಾಗತ್ತೆ. ಒಂದು ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ ಮೀಟಿಂಗ್ ಬನ್ನಿ ಅಂತ ಹೇಳ್ತಾರೆ, ಆ ಡ್ರೆಸ್ ಕೋಡ್ ನಿಮ್ಮ ಹತ್ರ ಇರಲ್ಲ. ಅದಕ್ಕೆ ಹೋಗಿ ಶಾಪಿಂಗ್ ಮಾಡ್ಬೇಕಾಗತ್ತೆ ಒಂದು ಒಳ್ಳೆ ಡ್ರೆಸ್ ಕೋಡ್ ನ. ಅದಕ್ಕೆ ನಿಮ್ಗೆ ಹಣ ಬೇಕಾಗತ್ತೆ. ಬ್ಲೇಸರ್ ತಗೊಳ್ಳಿ ಅಂತ ಹೇಳ್ತಾರೆ, ಆ ಬ್ಲೇಸರ್ ತಗೊಳ್ಳೋದಕ್ಕೆ ಹಣ ಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ನೀವು ಇಲ್ಲಿ ವರ್ಕ್ ಮಾಡ್ತಾ ಇಲ್ಲಿ ಬರೋ ಅರ್ನಿಂಗ್ಸ್ ನಲ್ಲೇ ನೀವು ಇಲ್ಲಿ ಏನ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಅದನ್ನ ನೀವು ಇನ್ವೆಸ್ಟ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಕೈಯಿಂದನೂ ಹಾಕ್ಬೇಕಾಗತ್ತೆ. ಬಿಸ್ನೆಸ್ ಅಂದ್ಮೇಲೆ ಹಾಗೆ ಕೈಯಿಂದ ಹಾಕದೆ ನೀವು ಕೆರೆ ನೀರನ್ನ ಕೆರೆಗೆ ಚೆಲ್ಲಕ್ ರೆಡಿ ಇಲ್ಲ, ಬಂದಿದ್ದನ್ನೆಲ್ಲ ನಾನು ಬಳಸ್ಕೊಳ್ತೀನಿ ಅಂತಂದ್ರೆ ಸಾಧ್ಯ ಇದೆಯಾ? ಬರೋದೆಲ್ಲ ಪ್ರಾಫಿಟ್, ನಾನು ಯಾವ್ದೇ ಕಾರಣಕ್ಕೆ ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಯಾರೆಲ್ಲ ಇರ್ತಾರೆ ನೋಡಿ, ಅವರೇನೆ ಈ ಬಿಸ್ನೆಸ್ ಅಲ್ಲಿ ಬಿಗ್ಗೆಸ್ಟ್ ಫೇಲ್ಯೂರ್ ಆಗ್ತಾರೆ. ತುಂಬಾ ಜನ ನಾನು ನೋಡಿದೀನಿ, ಡೈರೆಕ್ಟ್ ಸೆಲ್ಲಿಂಗ್ ನ ಒಂಥರ ಜಾಬ್ ತರ ಮಾಡ್ತಿರ್ತಾರೆ. ಎಷ್ಟು ಜನ ಇದನ್ನ ಅಕ್ಸೆಪ್ಟ್ ಮಾಡ್ತೀರಾ? ಗಮನಿಸಿರ್ತೀರಾ ನೀವು?
ಎಷ್ಟೋ ಜನರು ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ತರ ಮಾಡ್ತಿರಲ್ಲ, ಜಾಬ್ ತರ ಮಾಡ್ತಿರ್ತಾರೆ. ಜಾಬ್ ಅಲ್ಲಿ ಹೇಗೆ 1ನೇ ತಾರೀಕಿಂದ 30ನೇ ತಾರೀಕುವರೆಗೆ ನಾವು ಕೆಲಸ ಮಾಡಿ ಇನ್ಕಮ್ ತಗೊಳ್ತೀವಿ, ಆ ಇನ್ಕಮ್ ಅಲ್ಲಿ 1 ರೂಪಾಯಿನೂ ಕೂಡ ನಾವು ರಿಟರ್ನ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಆ ತರ ತುಂಬಾ ಜನ ಮಾಡ್ತಿರ್ತಾರೆ. ಇಲ್ಲಿ ಬರೋದೆಲ್ಲ ಲಾಭ, ಮತ್ತೆ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿ ಅಂದ್ರೆ ಮಾಡ್ತಿರಲ್ಲ. ಈಗ ಉದಾಹರಣೆಗೆ ಒಂದು 10,000 ರೂಪಾಯಿ ಇನ್ಕಮ್ ಅಂತ ಅನ್ಕೊಳ್ಳಿ ನಿಮ್ಗೆ ಮೊದಲನೇ ತಿಂಗಳು. ಸೆಕೆಂಡ್ ಮಂತ್ ಆ 10,000ದಲ್ಲಿ ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಬಸ್ ಅಲ್ಲಿ ಹೋಗ್ಬೇಕಿರತ್ತೆ. ಆ ಬಸ್ ಚಾರ್ಜ್ ಪೇ ಮಾಡೋದಕ್ಕೆ ನೀವು ಆ 10,000ದಲ್ಲೇನೆ ನೀವು ಆ ಒಂದು 100 ರೂಪಾಯಿ ಬಳಸಬೇಕು ಬಸ್ ಚಾರ್ಜ್ಗೆ. ಒಂದು ಟ್ರೈನಿಂಗ್ ಗೆ ಒಂದು 500 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಅದೇ 10,000 ರೂಪಾಯಿ ನೀವು 500 ರೂಪಾಯಿ ಎಂಟ್ರಿ ಫೀಸ್ ಪೇ ಮಾಡ್ಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಒಂದು ಪಾಯಿಂಟ್ ಎಲ್ರಿಗೂ. ಒಂದು ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ಆ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ನ ಅದೇ 10,000 ರೂಪಾಯಿ ನೀವು ತಗೊಳ್ಬೇಕಾಗತ್ತೆ. ಇಲ್ಲ ಸರ್, ಆ 10,000 ರೂಪಾಯಿ ನಾನು ಮನೆ ಬಾಡಿಗೆ ಕಟ್ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಫೋನ್ಗೆ ರೀಚಾರ್ಜ್ ಮಾಡ್ಕೊಳ್ಬೇಕು, ಅದಕ್ಕೆ ನಂಗೆ ಸಾಕಾಗ್ತಾ ಇಲ್ಲ 10,000 ರೂಪಾಯಿ ಅಂತದ್ರಲ್ಲಿ ನಾನು ಅದಕ್ಕೆ ದುಡ್ಡು ಕೊಡಿ, ಇದಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ ಅಂತ ನೀವೇನಾದ್ರು ಅನ್ಕೊಳ್ತಾ ಇದ್ರೆ ನೀವು ನಿಜವಾಗ್ಲೂ ಈ ಬಿಸ್ನೆಸ್ ಅಲ್ಲಿ ಗೆಲ್ಲಕ್ ಆಗಲ್ಲ. ನನ್ನ ಇಂಪಾರ್ಟೆಂಟ್ ಸಲಹೆ ಏನು ಅಂತಂದ್ರೆ, ಪ್ರಮುಖವಾದಂತ ಸಲಹೆ ಏನು ಅಂತಂದ್ರೆ, ನಿಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂತ ಅಂದ್ರೆ ಒಂದು ಕೆಲಸ ಮಾಡ್ಕೊಳ್ತಾನೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಪಾರ್ಟ್ ಟೈಮ್ ನಲ್ಲಿ ಕೆಲಸ ಮಾಡಿ. ಬಿಗಿನಿಂಗ್ ಅಲ್ಲೇ ಫುಲ್ ಟೈಮ್ ಅಲ್ಲಿ ಕೆಲಸ ಮಾಡಬೇಡಿ. ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ ಇದೆ, ತಿಂಗಳ ಒಂದು 20,000 30,000 ನನಗೆ ಬೇಕೇ ಬೇಕು ಸರ್, ಕಮಿಟ್ಮೆಂಟ್ ಇದೆ, ನನಗೆ ಮನೆ ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಫೋನ್ ರೀಚಾರ್ಜ್ ಮಾಡಿಸ್ಬೇಕು, ಮನೆಗೆ ದಿನಸಿ ತರಬೇಕು, ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದಕ್ಕೆ ಎಜುಕೇಶನ್ ಫೀಸ್ ಪೇ ಮಾಡಬೇಕು ತಿಂಗಳ, ನಂದು EMI ಇದೆ ಸರ್, ಬೈಕ್ EMI ಇದೆ, ಕಾರ್ EMI ಇದೆ, ಆ EMI ಇದೆ, ಈ EMI ಇದೆ, ಈ ತರ ಒಂದು 30,000 40,000 ನಿಮ್ಗೆ ಕಮಿಟ್ಮೆಂಟ್ ಇದೆ ಅಂತಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಏನಿರುತ್ತೆ, ನೀವು ಏನ್ ಜಾಬ್ ಅಲ್ಲಿ ಮಾಡ್ತಿರ್ತೀರಾ, ಆ ಜಾಬ್ ಅನ್ನ ಬಿಟ್ಟು ಏಕಾಏಕಿ ಫುಲ್ ಟೈಮ್ ಇಲ್ಲಿ ಬಂದು ಕೆಲಸ ಮಾಡಬೇಡಿ. ಈ ಪಾಯಿಂಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ಎಲ್ರಿಗೂ. ನೀವು ಹಂಗೇನಾದ್ರು ಮಾಡಿದ್ರೆ ಅಲ್ಲೆಂಗ್ ಜಾಬ್ ಅಲ್ಲಿ 30,000 40,000 ಬಂದಿದ್ರಲ್ಲಿ ಎಲ್ಲ ಖರ್ಚು ಮಾಡ್ಕೊಳ್ತಾ ಇದ್ರಿ, ನಿಮ್ ಕಮಿಟ್ಮೆಂಟ್ ನ ತೀರಿಸ್ಕೊಳ್ತಾ ಇದ್ರಿ. ಆ ತರ ನೀವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತೀರಾ, ಆ ತರ ಇನ್ಕಮ್ ಇಲ್ಲಿ ಬಿಗಿನಿಂಗ್ ಅಲ್ಲಿ ಬರಲ್ಲ, ನಿಮ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗಲ್ಲ. ಆ ಇನ್ಕಮ್ ಇಲ್ಲಿ ಬರ್ಲಿಲ್ಲ ಅಂತ ಅಂದ್ರೆ ನಿಮ್ ಕಮಿಟ್ಮೆಂಟ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. 30,000 ನಿಮ್ದು ಕಮಿಟ್ಮೆಂಟ್ ಇರುತ್ತೆ, ಫಸ್ಟ್ ತಿಂಗಳು ನಿಮ್ಗೆ 10,000 ಬರುತ್ತೆ, ಇನ್ನು 20,000 ಕೈಯಿಂದ ಕಟ್ಟೋದಿರುತ್ತೆ, ಮತ್ತೆ ಇಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಹಣ ಬೇಕಾಗಿರುತ್ತೆ, ಅದಕ್ಕೂ ದುಡ್ಡಿಲ್ಲ, ಕೈಯಿಂದನೂ ಕೂಡ ನಿಮ್ಗೆ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೋಬೇಕಿರುತ್ತೆ. ಇಲ್ಲಿ ಇನ್ನೊಂದು 20,000 ಕಮಿಟ್ಮೆಂಟ್ ತೀರ್ಸೋದಕ್ಕೆ ಇನ್ನೊಂದ್ ಕಡೆ ಸಾಲ ಮಾಡ್ತೀರಾ, ಅಲ್ಲಿಗೆ ತಿಂಗಳ 50,000 ಕಮಿಟ್ಮೆಂಟ್ ಆಗುತ್ತೆ, ಮತ್ತೆ ಆ 50,000 ಕಮಿಟ್ಮೆಂಟ್ ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದ್ ಕಡೆ ಸಾಲ ಮಾಡ್ತೀರಾ, ಅದು 1 ಲಕ್ಷ ಆಗುತ್ತೆ. ನಾಳೆ ದಿನ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂದಾನೆ ನಾನು ಲಾಸ್ ಆದೆ, ನನಗೆ ಸಾಲ ಮಾಡ್ಕೊಂಡೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಸರಿ ಇಲ್ಲ ಅಂತೇಳಿ ಬೈಕೊಂಡು ನೀವು ಬಿಸ್ನೆಸ್ ನ ಕ್ವಿಟ್ ಮಾಡ್ತಾರೆ. ಎಸ್ಆರ್ನು ಈ ತರ ಆಗ್ತಾ ಇದೆಯಾ ಮಾರ್ಕೆಟ್ ಅಲ್ಲಿ? ಆಗ್ತಾ ಇದೆ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಹಾಗಾಗಬಾರ್ದು ಅಂತ ಅಂದ್ರೆ ನೀವುಗಳು ಗೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಲೀಡರ್ಸ್, ಅಂಡ್ ನೀವು ಕೂಡ ಇದನ್ನ ಫಾಲೋ ಅಪ್ ಮಾಡ್ಬೇಕು. ಆ ಒಂದ್ ಪಾಯಿಂಟ್ ಏನಂದ್ರೆ, ಒಂದು ನಿಮ್ಗೆ ಸ್ಟಡಿ ಇನ್ಕಮ್ ಒಂದ್ 15-20,000 ಒಂದ್ 30,000 ಇನ್ಕಮ್ ಬರೋವರೆಗೂ ಈ ವ್ಯವಸ್ಥೆ ಒಳಗಡೆ ನಿಮ್ದೇ ಅಂತ ಒಂದು ಟೀಮ್ ಸೆಟ್ ಆಗೋವರೆಗೂ ಕೂಡ ನೀವು ಪಾರ್ಟ್ ಟೈಮ್ ನಲ್ಲೇ ಕೆಲಸ ಮಾಡಿ. ನಿಮ್ಮ ಪಾರ್ಟ್ ಟೈಮ್ ಏನಿರುತ್ತಲ್ಲ ಅದನ್ನೇ ಫುಲ್ ಟೈಮ್ ತರ ಮಾಡಿ. ನಿಮ್ ದಿನಕ್ಕೆ ಒಂದು 2-3 ಗಂಟೆ ನೀವು 100% ಟೈಮ್ ಕೊಡ್ಬೋದಾ, ಅದನ್ನೇ ಶ್ರದ್ಧೆಯಿಂದ ನೀಟಾಗಿ 2-3 ಗಂಟೆ ಇನ್ವಾಲ್ವ್ಮೆಂಟ್ ಕೊಡಿ. ತುಂಬಾ ಜನ ಫುಲ್ ಟೈಮ್ ಅಂತ ಅನ್ಕೊಂಡೆ ದಿನಕ್ಕೆ 2 ಗಂಟೆ ಕೆಲಸ ಮಾಡಲ್ಲ, ಹೆಸರಿಗೆ ಮಾತ್ರ ಫುಲ್ ಟೈಮ್ ಆಗಿರುತ್ತೆ. ಮಾಡೋದೇ 2 ಗಂಟೆ ಕೆಲಸ ದಿನಕ್ಕೆ, ಅದನ್ನ ಪಾರ್ಟ್ ಟೈಮ್ ಅಲ್ಲೂ ಮಾಡ್ಬೋದು, ಆದ್ರೂ ಫುಲ್ ಟೈಮರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಇಲ್ಲಿ ನೀವು ಎಷ್ಟು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿರೋ ಫುಲ್ ಟೈಮ್ ಅಲ್ಲಿ ಮಾಡ್ತಿರೋ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಎಷ್ಟು ಸಮಯ ನೀವು ಇಲ್ಲಿ ಕೊಡ್ತೀರಾ ಅನ್ನೋದು ಮ್ಯಾಟರ್ ಆಗತ್ತೆ. ಕ್ಲಿಯರ್ ಸ್ನೇಹಿತರೆ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇರೋದೇ ಎರಡೇ ಕೆಲಸ. ಒಂದು ನಾವು ಲೀಡರ್ ಆಗೋದು, ಇನ್ನೊಂದು ಲೀಡರ್ಸ್ ಗಳನ್ನ ನಮ್ಮ ಟೀಮ್ ನಲ್ಲಿ ಕ್ರಿಯೇಟ್ ಮಾಡುವಂತದ್ದು. ಈ 2 ಕೆಲಸ ಬಿಟ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬೇರೆ ಇಲ್ಲ. ಇರೋದೇ 2 ಕೆಲಸ. ಒಂದು ನಾವು ಲೀಡರ್ ಆಗೋದು, ಟೀಮ್ ನ ಲೀಡ್ ಮಾಡುವಂತದ್ದು, ಲೀಡರ್ ಆಗಿ ಒಂದು ಟೀಮ್ ನ ಕಟ್ಟಿ ನಾವು ಲೀಡರ್ ಆಗುವಂತದ್ದು. ಎರಡನೇದು, ನಾವ್ ಹೆಂಗ್ ಲೀಡರ್ ಆಗಿರ್ತೀವಿ ಆ ತರ ನಮ್ಮ ಟೀಮ್ ನಲ್ಲಿ ನಮ್ ತರ ಲೀಡರ್ಸ್ ಗಳನ್ನ ಹುಟ್ಟಾಕುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು. ಎಸ್ಆರ್ನು ಎರಡೇ ಇರೋದು ಕೆಲಸ. ಈ ಎರಡನ್ನ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ 100% ನಿಮ್ಗೆ ದೊಡ್ಡ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಒಂದು ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ಒಂದು ಮರವನ್ನ ಬೆಳೆಸ್ದಾಗೆ. ಹೇಗೆ ಒಂದು ಬೀಜದಿಂದ ಒಂದು ನೀವು ಮರವನ್ನ ಬೆಳೆಸ್ತಿರೋ,
ಒಂದ್ 5 ವರ್ಷ ಶ್ರದ್ಧೆಯಿಂದ ಅದನ್ನ ಕಾಪಾಡ್ತಿರೋ ಅದೇ ತರ ಲೀಡರ್ಸ್ ನ ಕ್ರಿಯೇಟ್ ಮಾಡುವಂತದ್ದು. ಇದಕ್ಕೆ ರೆಗ್ಯುಲರ್ ಆಗಿ ಕೇರಿಂಗ್ ಮತ್ತೆ ಪೇಷನ್ಸ್ ಬೇಕು. ಕೇರಿಂಗ್ ಅಂಡ್ ಪೇಷನ್ಸ್ ಎರಡೂ ಇರಬೇಕು. ಟೀಮ್ ನ ಕೇರು ಮಾಡ್ಬೇಕು, ಅದು ರೆಗ್ಯುಲರ್ ಆಗಿ ಕೇರ್ ಮಾಡ್ಬೇಕು ಅಂಡ್ ಪೇಷನ್ಸ್ ಇರಬೇಕು. ಅವಾಗ್ಲೇನೆ ನೀವು ಲೀಡರ್ಸ್ ಗಳನ್ನ ಹುಟ್ಟು ಹಾಕೋದಕ್ ಸಾಧ್ಯ ನಿಮ್ ಟೀಮ್ ನಲ್ಲಿ. ನೋಡಿ, ನೀವು PUC ಮುಗ್ಸಾದ್ಮೇಲೆ ನಾನು ಹೇಳ್ತಿರೋದು, ಮುಗ್ಸಾದ್ಮೇಲೆ 5 ರಿಂದ 10 ವರ್ಷ ಬೇಕು PU ಆದ್ಮೇಲೆ ನೀವು ಡಾಕ್ಟರ್ ಆಗೋದಕ್ಕೆ. ಎಸ್ ಅದೇ ತರ ಲಾಯರ್ ಆಗೋದಕ್ಕೆ, ಇಂಜಿನಿಯರ್ ಆಗೋದಕ್ಕೆ, ಚಾರ್ಟರ್ಡ್ ಅಕೌಂಟ್ ಆಗೋದಕ್ಕೆ 5 ರಿಂದ 10 ವರ್ಷ ಬೇಕು PUC ಆದ್ಮೇಲೆ. ಅದೇ ತರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಯಶಸ್ವಿ ನೆಟ್ವರ್ಕ್ ಮಾರ್ಕೆಟರ್ ಆಗ್ಬೇಕು ಅಂದ್ರೆ, ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟರ್, ಸಕ್ಸಸ್ಫುಲ್ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕು ಅಂದ್ರೆ ನಮಗೂ 5 ವರ್ಷ ಟೈಮ್ ಬೇಕು. ಹೆಂಗೆ ನೀವು PUC ಮುಗಿದಾದ್ಮೇಲೆ 5 ವರ್ಷ MBBS ಮುಗಿಸಿ ಮತ್ತೊಂದ್ 5 ವರ್ಷ ನೀವು ಟ್ರೈನಿಂಗ್ ಪೀರಿಯಡ್ ಹೋಗ್ತೀರಾ ಡಾಕ್ಟರ್ ಆಗೋ ಸಂದರ್ಭದಲ್ಲಿ, ಹಂಗೆ ಇಲ್ಲಿ ನೀವು 5 ವರ್ಷ ಕಲ್ತರೇನೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ, ಗೆಲ್ಲೋದಕ್ಕೆ ಸಾಧ್ಯ, ದೊಡ್ಡ ಆದಾಯವನ್ನ ನೀವು ನೋಡೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಮೀಟಿಂಗ್ ನಲ್ಲಿ ಯಾವಾಗ್ಲೂ ಹೇಳ್ತಿರ್ತೇನೆ, ನಿಮ್ಮ ಮೊದಲನೇ ವರ್ಷವನ್ನ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕಲಿಕೆಯ ವರ್ಷ ಅಂತೇಳಿ ಬರ್ದಿಟ್ಕೊಂಡ್ಬಿಡಿ ನಿಮ್ ಡೈರಿಯಲ್ಲಿ. ಈಗ ಎಲ್ರಿಗೂ ಕೂಡ ಅನ್ಮ್ಯೂಟ್ ಮಾಡಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ಮೊದಲನೇ ವರ್ಷ ಅಂತ ನಾನು ಹೇಳ್ತೀನಿ, ನೀವೆಲ್ಲರೂ ಕೂಡ ಕಲಿಕೆಯ ವರ್ಷ ಅಂತ ಹೇಳ್ಬೇಕು. ನಾನೊಂದು 10 ಸಲ ನಿಮ್ಗೆ ಹೇಳಿಸ್ತೀನಿ, ಮೊದಲನೇ ವರ್ಷ ಅಂತ ನಾನು ಹೇಳಿಸ್ತೀನಿ, ನೀವೆಲ್ಲರೂ ಕೂಡ ಕಲಿಕೆಯ ವರ್ಷ ಅಂತ ಹೇಳ್ಬೇಕು. ರೆಡಿ ಇದೀರ ಎಲ್ರು? ಅನ್ಮ್ಯೂಟ್ ಮಾಡ್ಲಾ? ನಾನು ಹೇಳಿದ್ಮೇಲೆ ಎಲ್ರು ಹೇಳ್ಬೇಕು, ಒಂದೇ ಸಲ ಹೇಳ್ಬೇಕು, ಎಲ್ರು ಒಟ್ಟಿಗೆ ಸೇರಿ ಹೇಳ್ಬೇಕು. ಕ್ಲಿಯರ್? ನಾನು ಮೊದಲನೇ ವರ್ಷ ಅಂತ ನಾನು ಹೇಳ್ತೀನಿ, ನೀವೆಲ್ಲರೂ ಕೂಡ ಕಲಿಕೆಯ ವರ್ಷ ಅಂತ ಹೇಳ್ಬೇಕು. ಒಂದ್ 10 ಸಲ ಹೇಳೋಣ. ಸೊ ನಾನು ಹೇಳೋವರೆಗೂ ನೀವು ರಿಪ್ಲೈ ಮಾಡ್ಬೇಡಿ. ಮೊದಲನೆಯ ವರ್ಷ ಕಲಿಕೆಯ ವರ್ಷ. ಎಸ್, ಥ್ಯಾಂಕ್ ಯು ಲೀಡರ್ಸ್. ಫಸ್ಟ್ ಇಯರ್ ಇಸ್ ಲರ್ನಿಂಗ್ ಇಯರ್. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಿರೋ ಅವರೇ ಸಖತ್ತು ದುಡ್ಡು ಮಾಡೋದಕ್ಕೆ ಸಾಧ್ಯ. ನೀವು ಕಲಿದೆ ಏನೇ ಮಾಡಿದ್ರು ಈ ಬಿಸ್ನೆಸ್ ನಲ್ಲಿ 100% ಬರ್ದಿಟ್ಕೊಳ್ಳಿ ನಿಮ್ ಡೈರಿಯಲ್ಲಿ, ನೀವು ಏನ್ ಮಾಡಿದ್ರು ದುಡ್ಡು ಮಾಡಕ್ ಆಗಲ್ಲ. ನೀವು ಸಖತ್ತು ದುಡ್ಡು ಮಾಡೋದಕ್ಕೆ ಸಾಧ್ಯತೆ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ತುಂಬಾ ಜನರು ದುಡ್ಡು ಮಾಡ್ತಾ ಇದ್ದಾರೆ. ಅದಾಗಬೇಕು ಅಂತಂದ್ರೆ ಫಸ್ಟ್ ಇಯರ್ ನೀವು ಕಲಿಬೇಕು. ಹಂಗಂತೇಳಿ ಬರೀ ಕಲಿಯೋದಲ್ಲ, ಜೊತೆಗೆ ಅರ್ನಿಂಗು ಕೂಡ ಇರುತ್ತೆ. ನಿಮ್ಗೇನ್ ಕಂಪನಿ ಫಸ್ಟ್ ಇಯರ್ ನಿಮ್ಗೆ 1 ರೂಪಾಯಿನೂ ಅರ್ನಿಂಗ್ಸ್ ಕೊಡೋದಲ್ಲ. ಬರೀ ನೀವು ಕಲಿಬೇಕು, ಕಲ್ತು ನೀವು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಲ್ಲ. ಫಸ್ಟ್ ಇಯರ್ ಇಂದ ನಿಮ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಆ ಅರ್ನಿಂಗ್ಸ್ ಎಲ್ಲವನ್ನು ಕೂಡ ಬೋನಸ್ ಅಂತ ಅನ್ಕೊಳ್ಳಿ. ಅದು ನಿಜವಾದ ಅರ್ನಿಂಗ್ ಅಲ್ಲ. ಕಲಿತಾ ನಿಮ್ಗೆ ಹೆಂಗೆ ಒಂದು ಕಾಲೇಜ್ ಒಳಗಡೆ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ಓದ್ಕೊಳ್ಳೋದಕ್ಕೆ ಚೆನ್ನಾಗಿ, ಆ ತರ ಬೋನಸ್ ಅಂತ ಅನ್ಕೊಳ್ಳಿ ಅಷ್ಟೇ. ನೀವು ಮೊದಲನೇ ವರ್ಷ ಏನೆಲ್ಲ ಕಲಿಬೇಕು ಅವೆಲ್ಲ ಕಲ್ತಿದ ನಂತರ 2ನೇ ವರ್ಷದಿಂದ ಏನ್ ನಿಜವಾದ ಆದಾಯ ಬರುತ್ತಲ್ಲ ಅದು ನಿಜವಾದ ಇನ್ಕಮ್. ಕ್ಲಿಯರ್? ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನಿಮ್ಗೆ ರಿಯಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಯರ್ ನಿಮ್ಗೆ ಲರ್ನಿಂಗ್ ಇಯರ್ ಆಗಿರುತ್ತೆ. ಸೊ ಲರ್ನಿಂಗ್ ಗೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಇವತ್ತು ಕಲಿಕೆಯ ವಿಚಾರದಲ್ಲೇ ನಿಮ್ಗೆ ಹೆಲ್ಪ್ ಮಾಡುವಂತ ವಿಚಾರದಲ್ಲಿ 2 ಪುಸ್ತಕಗಳು ಕೂಡ ನಿಮ್ಗೆ ಅವೈಲೇಬಲ್ ಇದೆ ಕನ್ನಡದಲ್ಲಿ, ಅದನ್ನು ಕೂಡ ನೀವು ಓದ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಸೊ ಮತ್ತೆ ಮೀಟಿಂಗ್ ಯಾವಾಗ ಇರುತ್ತೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ವಾಟ್ಸಪ್ ನಲ್ಲಿ. ಆ ಟೈಮ್ ನಲ್ಲಿ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನಾದ್ರೂ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಇರುತ್ತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಬೇಕು ಅಂತ ಅಂದ್ರೆ, ಅಂಡ್ ಇವತ್ತಿನ ಕಾರ್ಯಕ್ರಮದ ನೋಟ್ಸ್, ಈಗೇನ್ ನಾನು ನೋಟ್ಸ್ ಶೇರ್ ಮಾಡಿದೀನಿ, ಆ ನೋಟ್ಸ್ ನಿಮಗೆ ಏನಾದ್ರು ಬೇಕು ಅಂದ್ರೆ ನಾನೇನ್ ಮೇಲ್ಗಡೆ ನಂಬರ್ ಮೆನ್ಷನ್ ಮಾಡಿದೀನಿ 9986409556. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಈ ಒಂದು ನೋಟ್ಸ್ ಅನ್ನ ನಾವು ಫಾರ್ವರ್ಡ್ ಮಾಡ್ತೀವಿ. ಕ್ಲಿಯರ್? ಈ ನೋಟ್ಸ್ ಅನ್ನ ನೀವು ಬಳಸ್ಕೊಂಡು ನೀವು ನಿಮ್ ಟೀಮಿಗೆ ನಾಲೆಡ್ಜ್ ಕೊಡಿ. ನಿಮ್ಮ ಟೀಮ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಜ್ಞಾನವಂತರನ್ನಾಗಿ ಮಾಡಿ, ಬುದ್ಧಿವಂತರನ್ನಾಗಿ ಮಾಡಿ, ಅವರಿಗೂ ಕೂಡ ಈ ಒಂದು ವಿಚಾರಗಳನ್ನ ನೀವು ಟ್ರೈನ್ ಮಾಡಿ, ಗೈಡೆನ್ಸ್ ಕೊಡಿ ಅಂತ ಹೇಳ್ತಾ, ಒಂದು 3 ಜನಕ್ಕೆ ಅವಕಾಶ ಇದೆ ಶೇರಿಂಗ್ ಮಾಡೋದಕ್ಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಚಾಟ್ ಬಾಕ್ಸ್ ನಲ್ಲಿ 3 ಜನರು ಹೆಸರನ್ನ ಮೆನ್ಷನ್ ಮಾಡಬಹುದು, ಅವರಿಗೆ ಅವಕಾಶ ಇರುತ್ತೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟ ಆದಂತಹ 2-3 ವಿಚಾರಗಳನ್ನ ನೀವು ಹಂಚ್ಕೊಳ್ಬಹುದು ಎಲ್ಲರ ಜೊತೆ. ಅಲ್ಲಿಗೆ ನನಗೂ ಕೂಡ ಒಂದು ರಿಯಲೈಸ್ ಆಗುತ್ತೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿ ಅರ್ಥ ಆಗಿದೆ ಅಂತೇಳಿ.
ಸೊ ಶೇರಿಂಗ್ ಮಾಡುವಂತವ್ರು ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ. ಸೊ ಮೊದಲನೇದಾಗಿ ಅರುಣ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅಮ್ಮು ಅನ್ನೋರು ಮೆನ್ಷನ್ ಮಾಡಿದ್ದಾರೆ, ಉಮಾದೇವಿ. 3 ಜನಕ್ಕೆ ಅವಕಾಶ ಕೊಡೋಣ. ಮೊದಲನೇದಾಗಿ ಅರುಣ್ ಸರ್ ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಸ್ ಅರುಣ್ ಸರ್. Yes, sir. Good evening, sir. ವೆರಿ ಗುಡ್ ಈವ್ನಿಂಗ್ ಅರುಣ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗುತ್ತೆ ಯಾವಾಗಿದ್ರು ನಿಮ್ಮ ಕ್ಲಾಸನ್ನ ಕೇಳ್ತಾ ಇದ್ರೆ. ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಡ್ತೇನೆ, ಎಲ್ಲರೂ ಹೋಗ್ಬಿಡ್ತಾರೆ. ಅಷ್ಟೊಂದು ಅದ್ಭುತವಾದಂತ ಒಂದು ಜ್ಞಾನವನ್ನ ಕೊಡ್ತಾ ಇದ್ದೀರಾ. 2025 ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಶ್ರೀಮಂತರ ಆಗ್ಲಿಕ್ಕೆ ಏನೆಲ್ಲ ಬೇಕೋ ರಹಸ್ಯಗಳು ಅದನ್ನ ತಿಳಿಸ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ ಇವತ್ತಿನ ಒಂದು ಸೆಷನ್ ತುಂಬಾ ಅದ್ಭುತವಾದಂತ ಸೆಷನ್ MLM ಅಲ್ಲಿ. ನನಗೆ ಇಷ್ಟ ಆಗಿದ್ದು ಜನರು ಯಾಕೆ ಫೇಲ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಟ್ರಿ ಸರ್. ಸೊ ಟೀಮಲ್ಲಿನೂ ಕೂಡ ಎಷ್ಟೋ ಜ್ಞಾನ ಇಲ್ಲಾರ್ದನೆ ಬಿಟ್ಟು ಹೋಗ್ತಾ ಇರ್ತಾರೆ. ಎಷ್ಟೋ ಒಂದು ತಮ್ಮ ಸಿಸ್ಟಮ್ನ ತಾವು ಅಳವಡಿಕೆ ಮಾಡ್ಕೊಳ್ತಿರ್ತಾರಲ್ಲ, ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಳವಡಿಕೆ ಮಾಡ್ಕೊಳಕ್ ಹೋಗ್ಬಿಟ್ಟು ಏನಪ್ಪಾ ಅಂತಂದ್ರೆ ಫೇಲ್ಯೂರ್ ಆಗ್ತಾರೆ ಅನ್ನೋದು ಒಂದು ವಿಷಯನ ತಿಳಿಸ್ಕೊಟ್ರಿ. ಯಾಕಪ್ಪ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮೊದಲನೇ ವರ್ಷ ಕಲಿಕೆ ವರ್ಷ ಅಂದ್ರೆ ಅದು ಯಾವುದೇ ಹುದ್ದೆಯಲ್ಲಿ ಇರಲಿ, ಅವರು ಅದ್ಭುತವಾಗಿ ಜ್ಞಾನ ಪಡೆಯುವವರೆಗೂ ಅವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಜ್ಞಾನಕ್ಕೋಸ್ಕರ ಪ್ರತಿನಿತ್ಯ ಅವರು ಕಲಿಬೇಕಾಗುತ್ತೆ ಅನ್ನೋದೊಂದು ತಿಳಿಸ್ಕೊಟ್ರಿ. ತುಂಬಾ ಖುಷಿ ಆಗ್ತದೆ ಸರ್. ಆನಂತರ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ರಿ. ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ ಅಂತ ಹೇಳೋದನ್ನ ತಿಳಿಸ್ಕೊಟ್ರಲ್ಲ. ಸೊ ಅದನ್ನ ನಾನು ತಿಳ್ಕೊಂಡೆ. ಸೊ ನಂದು ಸಾಕಷ್ಟು ಒಂದು ದೊಡ್ಡ ಟೀಮ್ ಇದೆ, ಅದಕ್ಕೂ ಕೂಡ ನಾನು ಅವ್ರಿಗೂ ಕೂಡ ಜ್ಞಾನವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದೇ ತರನೇ ತುಂಬಾ ಅದ್ಭುತವಾದಂತಹ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ಸರ್. ತುಂಬಾ ಖುಷಿ ಆಗುತ್ತೆ. ಯಾವುದೇ ಒಂದು ಫೀಲ್ಡ್ ಅಲ್ಲಿನೂ ಕೂಡ ಒಂದು ಡಾಕ್ಟರ್ ಎಕ್ಸಾಂಪಲ್ ಕೊಟ್ರಿ. ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು 5 ರಿಂದ 7 ವರ್ಷಗಳ ಕಾಲ ಸತತವಾಗಿ ತಮ್ಮ ಪರಿಶ್ರಮವನ್ನ ಹಾಕಿ ವಿದೌಟ್ ಎನಿ ಅರ್ನಿಂಗ್ಸ್ ಅವರು ಅಷ್ಟು ಪರಿಶ್ರಮ ಹಾಕಿ ಮುಂದೆ ಅದ್ಭುತ ವ್ಯಕ್ತಿಗಳಾಗ್ತಾರೆ, ಅದ್ಭುತ ಕೊಡುಗೆ ಕೊಡ್ತಕ್ಕಂಥ ವೈದ್ಯರಾಗ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ರೆ. ಅದೇ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲೂ ಕೂಡ ವೈದ್ಯರು ಎಷ್ಟು ಪರ್ಫೆಕ್ಟ್ ಆಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಎಳೆಯಾಗಿ ತಿಳ್ಕೊಳ್ತಾರೆ. ಒಂದು ಅನಾಟಮಿ ಮಾಡ್ಬೇಕಂದ್ರೆ ಸ್ವಲ್ಪ ಮಿಸ್ ಆದ್ರೂ ಕೂಡ ಅವರಿಗೆ ಸಮಸ್ಯೆಗಳು ಎದುರಾಗುತ್ತೆ. ಅದೇ ತರನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ರತಿಯೊಂದು ಅನಾಟಮಿ ತರನೇ ನಾವು ಕಲಿಬೇಕಾದ ಅನ್ನೋದನ್ನ ಇವತ್ತಿನ ಕ್ಲಾಸ್ ಮುಖಾಂತರ ನಮಗೆ ತಿಳಿಸ್ಕೊಟ್ರಿ ಸರ್. ತುಂಬಾ ಖುಷಿ ಆಗ್ತದೆ. ಒನ್ಸ್ ಅಗೇನ್ ಧನ್ಯವಾದ ಹೇಳ್ತಾ ನನ್ನ ಶೇರಿಂಗ್ ಎಂಡ್ ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ರಿ. ಸೊ ನೆಕ್ಸ್ಟ್ ಶೇರಿಂಗ್ ಬಂದು ಅಮ್ಮು ಅನ್ನೋರು ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಮೇಡಮ್. ಸರ್ ಚೆನ್ನಾಗಿದ್ದೀರಾ ಸರ್? ಎಷ್ಟು ಚೆನ್ನಾಗಿದ್ದೀನಿ ಮೇಡಮ್. ಸರ್ ಇವತ್ತು ಮೀಟಿಂಗ್ ಅಟೆಂಡ್ ಮಾಡಿರೋದಕ್ಕೆ ನನ್ಗೆ ಪಾಯಿಂಟ್ಸ್ ಏನ್ ಅರ್ಥ ಆಯ್ತು ಅಂದ್ರೆ, ಸಿಸ್ಟಮ್ ಫಾಲೋ ಅಪ್ ಮಾಡ್ತಾ ಇದ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಯ್ತು ಸರ್. ಮತ್ತೆ ಹೇಳ್ಬೇಕು ಅಂದ್ರೆ ನಮ್ಮಂತರಿಗೆ ಎಂತ ಗೊತ್ತಿಲ್ದವ್ರಿಗೆ ನೀವು ಅಷ್ಟು ಸ್ಪಷ್ಟವಾಗಿ ಸಿಂಪಲ್ ಆಗಿ ಅರ್ಥ ಆಗಂಗೆ ನಿಧಾನವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ಸರ್. ನನ್ಗೆ ತುಂಬಾ ಖುಷಿ ಆಯ್ತು. ಇನ್ನು ಮೀಟಿಂಗ್ ನಲ್ಲಿ ಇನ್ನು ಬಹಳ ಕಲಿಬೇಕು ಅನ್ನೋದೇ ಆಸಕ್ತಿಯಿಂದ ಇದೆ ಸರ್. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನೀವು ಯಾವ ರೀತಿ ನಾವು ಮಾಡಿದ್ರೆ ಚೆನ್ನಾಗಿ ಅಂತ ನಮ್ಗೆ ಏನು ಗೊತ್ತಿಲ್ಲದ್ರೆ ನೀವು ಹೇಳ್ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತಾನು ಹೇಳಿದ್ರಲ್ಲ ಸರ್, ಅದು ಬಹಳ ಖುಷಿ ಆಯ್ತು. ನೀವು ಮೀಟಿಂಗ್ ಇವತ್ತು ಎಲ್ಲವೂ ಹೇಳಿದ ಪ್ರತಿಯೊಂದು ನನಗೆ ಬಹಳ ಹೇಳಕ್ಕೆ ಆಗ್ತಾ ಇಲ್ಲ, ಟೈಮ್ ಅಷ್ಟು ಹೇಳಕ್ಕೂ ಇದು ಇಲ್ಲ. ಆದ್ರೂ ನನಗೆ ಪ್ರತಿಯೊಂದು ಹೆಜ್ಜೆಗೂ ನನಗೆ ಮುಂದೆ ಬರ್ತೀವಿ ಅನ್ನೋದು ಭರವಸೆ ನನಗೆ ಉಂಟು ಸರ್. ಇದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಮೀಟಿಂಗ್ ಏನೇ ಇದ್ರು ನಾನು ಅಟೆಂಡ್ ಮಾಡ್ತೀನಿ ಸರ್. ವೆರಿ ಗುಡ್ ಮೇಡಮ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ರಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಿಮಗೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಉಮಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡಿ ಮಾತಾಡ್ಸಿ ಇವತ್ತಿನ ಕಾರ್ಯಕ್ರಮ ವೈಂಡ್ ಅಪ್ ಮಾಡಿ. ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಉಮಾ ಮೇಡಮ್. ಇವತ್ತು ಈ ಒಂದು ಸಿಸ್ಟಮ್ ಬಗ್ಗೆ ತುಂಬಾ ವಂಡರ್ಫುಲ್ ಆಗಿ ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಅಂದ್ರೆ ಸಿಸ್ಟಮ್ ಯಾವುದೇ ಒಂದು ಇದಕ್ಕೂ ಸಿಸ್ಟಮ್ ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಉದಾಹರಣೆಗಳು ಕೊಟ್ಟಿದ್ದೀರಿ. ಒಬ್ರು ನರ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ಯಾವ್ದೇ ಫೀಲ್ಡ್ ಅಲ್ಲಿ ಇರ್ಬೋದು, ಅವ್ರು ಒಂದು ಸಿಸ್ಟಮ್ ಫಾಲೋ ಮಾಡೋದ್ರಿಂದಾನೇ ಅವ್ರು ಸಕ್ಸಸ್ ಆಗಿರೋದು ಅನ್ನೋದು ತುಂಬಾ ಚೆನ್ನಾಗಿ ನೀವು ತಿಳಿಸ್ಕೊಟ್ರಿ ಇವತ್ತು. ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ MLM ಅಲ್ಲಿ ನಮ್ಗಿರೋದು 2 ಕೆಲಸ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಾನ್ ಲೀಡರ್ ಆಗ್ಬೇಕು, ಮತ್ತೆ ಬರೋರ್ನ ಲೀಡರ್ ಆಗಿ ಅವ್ರನ್ನ ರೆಡಿ ಮಾಡ್ಬೇಕು ಅನ್ನೋದು ತುಂಬಾನೇ ಅದು
ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವಾಗ ನನಗೂ ಸಹ ಅರ್ಥ ಆಗಿದೆ. ಮತ್ತೆ ಮೊದಲನೇ ವರ್ಷ ಕಲಿಕೆ ವರ್ಷ ಅಂತ ನಾವು ಅವ್ರಿಗೆ ಬಂದ ತಕ್ಷಣ ಅವರ ಮೈಂಡ್ ಅಲ್ಲಿ ತುಂಬೋದು ತುಂಬಾ ಇಂಪಾರ್ಟೆಂಟು ಅಂತಾನು ಗೊತ್ತಾಯ್ತು. ಅದಲ್ದಿರ ನೀವು 10 ಟೈಮ್ಸ್ ಅದನ್ನ ಹೇಳ್ಸಿದ್ರಿ ಅಲ್ವಾ, ಅದು ಯಾವತ್ತೂ ಮರೆಯಲ್ಲ. ಅದನ್ನ ನಾನು ಸಹ ನನ್ನ ಟೀಮ್ ಅಲ್ಲಿ ಇದನ್ನ ಅಳವಡಿಸ್ಕೋಬೇಕು. ಯಾವುದೇ ಒಂದು ಇಂಪಾರ್ಟೆಂಟ್ ವಿಷಯ ಬಂದಾಗ ಅದನ್ನ ಹೇಳ್ಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು ಅಂತಾನು ಗೊತ್ತಾಯ್ತು ಸರ್. ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಏನು ನಾವು ತುಂಬಾ ಜನ ತಿಳ್ಕೊಳ್ಳೋದೇನಂದ್ರೆ MLM ಮಾರ್ಕೆಟಿಂಗ್ ಬಂದಾಗ ನಾವು ಯಾವುದೇ ಒಂದು ಮೀಟಿಂಗ್ ಇರ್ಬೋದು, ಮತ್ತೆ ಯಾವುದೇ ಒಂದು ಪ್ರೋಗ್ರಾಮ್ ಇರ್ಬೋದು, ಏನಾದ್ರು ಹಣ ಕಟ್ತೀವಿ ಅಂದ್ರೆ ಅದು ಖರ್ಚು ಅಂತ ಯೋಚನೆ ಬಂದ್ಬಿಡುತ್ತೆ. ಅದು ಖರ್ಚಲ್ಲ, ಅದು ಇನ್ವೆಸ್ಟ್ಮೆಂಟ್ ಅನ್ನೋದು ನಾವು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಮೇಡಮ್. ಒಂದು ಅದ್ಭುತವಾದಂತಹ ಪಾಯಿಂಟ್ ಅನ್ನ ಕೊನೆಗೆ ನೀವು ಅಪ್ಡೇಟ್ ಮಾಡಿದ್ರಿ. ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮಿಗೆ ಒಂದು 100 ರೂಪೀಸ್ ಕೊಟ್ಟು ಬನ್ನಿ ಎಂಟ್ರಿ ಫೀಸ್ ಅಂತ ಹೇಳಿದ್ರೆ ಅದನ್ನ ಖರ್ಚು ಅಂತ ಅನ್ಕೊಳ್ತಾರೆ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಲ್ಲ. ನೋಡಿ, ಒಂದು ದಿನಸಿ ಅಂಗಡಿ ಓಪನ್ ಮಾಡಿದೀರಾ, ಆ ದಿನಸಿ ಅಂಗಡಿಯಲ್ಲಿ ನೀವು ಫಸ್ಟ್ ಸಾಮಾನ್ ತರಬೇಕು. ಅವಾಗ್ಲೇನೆ ಜನ ಬಂದು ಆ ಸಾಮಾನ ತಗೊಳ್ಳುವಂತದ್ದು, ಅದರಿಂದ ನಿಮಗೆ ಲಾಭ ಆಗುವಂಥದ್ದು. ಯಾವ್ದೋ ಒಂದು ನೀವು ಬಿಸ್ಕೆಟ್ ತಂದಿದ್ದೀರಾ, ಒಂದು 10 ರೂಪೀಸ್ ಬಿಸ್ಕೆಟ್ ಅಂತ ಅನ್ಕೊಳ್ಳಿ, ನಿಮ್ಗೊಂದು 2 ರೂಪೀಸ್ ಲಾಭ ಇದೆ. ಸೊ ಆ ಕಸ್ಟಮರ್ ನಿಮ್ಗೆ 10 ರೂಪೀಸ್ ಕೊಡ್ತಾನೆ, ಅದ್ರಲ್ಲಿ ನಿಮ್ಗೆ 2 ರೂಪೀಸ್ ಲಾಭ ಆಯ್ತು. ಸೊ ಮತ್ತೆ ನೀವು 8 ರೂಪೀಸ್ ಕೊಟ್ಟು ನೀವು ಆ ಒಂದು ಬಿಸ್ಕೆಟ್ ನ ಮತ್ತೆ ಅಂಗಡಿಗೆ ತಂದ್ರೇನೆ ಅವ್ರು 10 ರೂಪೀಸ್ ಕೊಟ್ಟು ತಗೊಳ್ಳುವಂಥದ್ದು. ಆಕ್ಚುಲಿ ಆ 2 ರೂಪೀಸ್ ಅಷ್ಟೇ ನಿಮ್ದು ಪ್ರಾಫಿಟ್. ಹಾಗೆ ರೀಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ನೀವು ಮಾಡ್ತಾನೆ ಹೋದಾಗ ಮಾತ್ರ ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ನೀವು ಇನ್ಕಮ್ ನ ಮಾಡೋದಕ್ಕೆ ಸಾಧ್ಯ, ಒಳ್ಳೆ ಆದಾಯವನ್ನ ಪಡೆಯೋದಕ್ಕೆ ಸಾಧ್ಯ. ಈ ಒಂದು ಪಾಯಿಂಟ್ ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ನೀವು ಇದ್ದಿದ್ದಕ್ಕೆ ಆಗಿದ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಿಲ್ಲಿಸ್ತಾ ಇದ್ದೀನಿ. ಇದೇ ಒಂದು ಸೆಷನ್ ನಿಮಗೆ ಯೂಟ್ಯೂಬ್ ಅಲ್ಲೂ ಕೂಡ ಈ ಒಂದು ಮೀಟಿಂಗ್ ಅಪ್ಲೋಡ್ ಆಗಿರುತ್ತೆ. ತುಂಬಾ ಜನರು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಸರ್ ಓನ್ಲಿ 100 ಜನರಿಗೆ ಮಾತ್ರ ಅವಕಾಶ ಕೊಟ್ಟಿರ್ತೀರಾ. ತುಂಬಾ ಜನರು ಈ ಒಂದು ಮೀಟಿಂಗ್ ನ ಅಟೆಂಡ್ ಮಾಡೋರು ಇದಾರೆ ಆಕ್ಚುಲಿ, ಬಟ್ ಓನ್ಲಿ 100 ಮೆಂಬರ್ಸ್ ಲಿಮಿಟ್ ಮಾಡಿದ್ದೀರಾ. ಹಾಗಾಗಿ ದಯವಿಟ್ಟು ಈ ಒಂದು ಮೀಟಿಂಗ್ಸ್ ಗಳು ನಮ್ಗೆ ಮತ್ತೆ ಕೇಳೋದಕ್ಕೆ ಅವಕಾಶ ಸಿಗುತ್ತಾ ಅಂತ ಹೇಳಿ ತುಂಬಾ ಜನರು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅವರೆಲ್ಲರಿಗೂ ಇಂಡಿವಿಜುವಲಿ ನಾನು ಆನ್ಸರ್ ಮಾಡ್ತಾ ಇದ್ದೆ. ಬಟ್ ಮೀಟಿಂಗ್ ನಲ್ಲಿ ನಿಮ್ಗೂ ಆತರ ಏನಾದ್ರು ಒಂದು ಪ್ರಶ್ನೆ ಇದ್ರೆ ನಿಮ್ಗೂ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈಗ ಏನೆಲ್ಲ ಮೀಟಿಂಗ್ಸ್ ಗಳು ಆಗ್ತಾ ಇರುತ್ತೆ ಅದು ರೆಕಾರ್ಡಿಂಗ್ ಆಗಿರುತ್ತೆ. ಆ ರೆಕಾರ್ಡೆಡ್ ವಿಡಿಯೋವನ್ನ ನಿಮಗೆ ಯೂಟ್ಯೂಬ್ ನಲ್ಲಿ ಸಂಜಯ್ ಜಿವಿ ಅಂತೇಳಿ ನಿಮ್ಗೆ ಯೂಟ್ಯೂಬ್ ಚಾನಲ್, ಸಂಜಯ್ ಜಿವಿ ಅಂತೇಳಿ ಯೂಟ್ಯೂಬ್ ಚಾನಲ್, ಸಂಜಯ್ ಜಿವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಫಸ್ಟ್ ಅಲ್ಲೇ ಶೋ ಆಗುತ್ತೆ. ಆ ಒಂದು ಚಾನಲ್ಗೆ ಹೋಗಿ ರೀಸೆಂಟ್ ವಿಡಿಯೋಸ್ ಗಳಿಗೆ ಹೋದ್ರೆ ನಿಮ್ಗೆ ಈ ಝೂಮ್ ಮೀಟಿಂಗ್ ಅಪ್ಲೋಡೆಡ್ ಇರುತ್ತೆ. ಎನಿ ಟೈಮ್ ಎನಿ ಡೇ ನೀವು ಅಲ್ಲಿ ನೋಡಿ ಮೀಟಿಂಗ್ ನ ಮತ್ತೆ ಮತ್ತೆ ಕೇಳಿ ತಿಳ್ಕೊಳ್ಳಿ. ನೋಟ್ಸ್ ಕೂಡ ಕಳಿಸ್ತೀವಿ, ಫಾಲೋ ಅಪ್ ಮಾಡಿ. ಇಂಟೆನ್ಷನ್ ಒಂದೇ, ಉದ್ದೇಶ ಒಂದೇ. ಇವತ್ತೇನಾದ್ರೂ ಭಾರತ ನಂಬರ್ 1 ಆಗ್ಬೇಕು ಅಂತ ಅಂದ್ರೆ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯರು ನಂಬರ್ 1 ಆಗ್ಬೇಕು. ಭಾರತ ವಿಶ್ವಗುರು ಆಗ್ಬೇಕು ಅಂದ್ರೆ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯರು ನಂಬರ್ 1 ಆಗ್ಬೇಕು. ಹಂಗೆ ಸುಲಭವಾಗಿ ನಂಬರ್ 1 ಆಗೋದಕ್ಕೆ, ಸುಲಭವಾಗಿ ಒಬ್ಬ ಬಡವ ಶ್ರೀಮಂತ ಆಗೋದಕ್ಕೆ ಇರುವಂತ ಏಕೈಕ ದಾರಿ ಅಂತ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಅಂತ ಒಂದು ದಾರಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ ಪ್ರತಿಯೊಬ್ಬರನ್ನು ಕೂಡ ಸಕ್ಸಸ್ಫುಲ್ ಮಾಡಿಸಿ ಭಾರತವನ್ನು ವಿಶ್ವಗುರು ಮಾಡೋಣ, ಭಾರತವನ್ನ ನಂಬರ್ 1 ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟು ಡೀಟೇಲ್ಡ್ ಆಗಿ ನಾವು ಇಂಡಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ನಿಮ್ಗೂ ಅದು ಹೆಲ್ಪ್ ಆಗ್ಲಿ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಒಟ್ಟಿಗೆ ಸೇರಿ ಭಾರತವನ್ನ ವಿಶ್ವಗುರು ಮಾಡೋಣ, ನಂಬರ್ 1 ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.